ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದೇವೆ. ಈ ಸ್ಪರ್ಧೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಅನೇಕ ಕುಸ್ತಿಪಟುಗಳು ಆಗಮಿಸಿದ್ದಾರೆ. ದೇಶ ವಿದೇಶಗಳಿಂದ ಆಗಮಿಸಿರುವ ದಸರಾ ಪ್ರಿಯರಿಗೂ ಹಾಗೂ ಮೈಸೂರಿನ ಜನತೆಗೂ ದಸರಾ ಮಹೋತ್ಸವದ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಧಾರವಾಡದ ಹೆಸರಾಂತ ಪೈಲ್ವಾನ್ ಬಸವರಾಜ್ ಹಾಗೂ ಬೆಂಗಳೂರಿನ ಮತ್ತೊಬ್ಬ ಹೆಸರಾಂತ ಕುಸ್ತಿಪಟು ಹನುಮಂತವರ ಕುಸ್ತಿ ಪಂದ್ಯಾಟವನ್ನು ಈಗಾಗಲೇ ನೋಡ್ತಾ ಇದ್ದೀರಿ. ಅಭಿಮಾನಿಗಳೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಹುಲಿ ಎಂದೇ ಪ್ರಖ್ಯಾತಿ ಗಳಿಸಿರುವ ನಜರ್ಬಾದ್ನ ಪೈಲ್ವಾನ್ ಪುಲಕೇಶಿಯವರು ಪೈಲ್ವಾನ್ ಅಹಮದ್ ಖಾನ್ ಅವರೊಂದಿಗೆ ಸೆಣಸಲಿದ್ದಾರೆ. ಈಗಾಗಲೇ ಅಖಾಡಕ್ಕೆ ಆಗಮಿಸುತ್ತಿರುವ ಈ ಹೆಸರಾಂತ ಇಬ್ಬರು ಕುಸ್ತಿಪಟುಗಳಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿ. ಇದೀಗ ಆರಂಭವಾಗ್ತಾ ಇದೆ ಕುಸ್ತಿ ಪಂದ್ಯ. ಮೈಸೂರಿನ ಹೆಸರಾಂತ ಕುಸ್ತಿಪಟು ಪುಲಕೇಶಿ ಬಹಳ ಉತ್ತಮವಾಗಿ ಅಹಮದ್ ಖಾನ್ ಅವರನ್ನು ಹಿಡ್ಕೊಂಡಿದ್ದಾರೆ. ಪುಲಕೇಶಿ ಅವರು ಅಹಮದ್ ಖಾನ್ ಅವರಿಗೆ ಮಣ್ಣು ಮುಗಿಸ್ತಾ ಇದ್ದಾರೆ. ಉತ್ತಮವಾದ ಪಟ್ಟನ್ನು ಹಾಕ್ತಾ ಇದ್ದಾರೆ. ಬಿಗಿಯಾದ ಪಟ್ಟನ್ನು ಹಾಕಿರುವ ಪುಲಕೇಶಿ ಅವರಿಂದ ಅಹಮದ್ ಖಾನ್ ಅವರಿಗೆ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯನೇ ಆಗ್ತಿಲ್ಲ. ಪುಲೆ ಕೈಗೆ ಸಿಕ್ಕಾಕೊಂಡ್ರು ಜಿಂಕೆ ಅಂತ ಹಾಕಿದ್ದಾರೆ. ಬಳ್ಳಾರಿಯ ಅಹಮದ್ ಖಾನ್ ಹೆಣಕ್ಕೆ ಅಪ್ಪಳಿಸುತ್ತಿದ್ದಾರೆ. ಮೈಸೂರಿನ ಕುಸ್ತಿಯ ಅಭಿಮಾನಿಗಳ ಕರತಾಡನ, ಅವರ ಪ್ರೋತ್ಸಾಹ ನಮ್ಮ ಪುಲಕೇಶಿ ಅವರಿಗೆ ಸಿಗ್ತಾ ಇದೆ. ಬಿಸಿಲನ್ನು ಲೆಕ್ಕಿಸದೆ ಭಾರಿ ಜನಸಂಖ್ಯೆಯಲ್ಲಿ ನಮ್ಮ ನೆಚ್ಚಿನ ಕುಸ್ತಿಪಟು ಪುಲಕೇಶಿ ಅವರ ಆಟವನ್ನು ನೋಡಲು ಈಗಾಗಲೇ ಜನಗಳು ಆಗಮಿಸಿದ್ದಾರೆ. ಕ್ರೀಡಾಂಗಣ ಭರ್ತಿಯಿಂದ ಕೂಡಿದೆ. ಮತ್ತೊಮ್ಮೆ ಉತ್ತಮವಾದ ಪಟ್ಟನ್ನು ಹಾಕಿದ್ರು. ಮತ್ತೆ ಎಷ್ಟಾಟ ಕೊನೆಗೂ ಮೈಸೂರಿನ ಜನತೆಯ ಅಪೇಕ್ಷೆಯಂತೆ ಮಾಡಿದ್ದಾರೆ. ಅಹಮದ್ ಖಾನ್ ಅವರನ್ನ ಭಾರಿ ಹರ್ಷೋದ್ಗಾರ ಕರತಾಡನಗಳಿಂದ ನಮ್ಮ ಮೆಚ್ಚಿನ ಕುಸ್ತಿಪಟು ನಜರ್ಬಾದ್ನ ಪುಲಕೇಶಿ ಅವರನ್ನ ಅಭಿನಂದಿಸ್ತಾ ಇದ್ದಾರೆ ಅಭಿಮಾನಿಗಳು. ಈಗ ಪೈಲ್ವಾನ್ ಪುಲಕೇಶಿ ಅವರಿಗೆ ಕೆಂಪೇಗೌಡ ಅಭಿನಂದನೆ ಗೌರವಿಸ್ತಾ ಇದ್ದಾರೆ. ನಾನು ಯಾರು ಗೊತ್ತೇನೋ? ಮಿನಿಸ್ಟರ್ ಮಗ, ನನ್ ಮೇಲೆ ಕೈ ಮಾಡ್ತೀಯಾ? ಹಲೋ, ಸುಭಾಷ್ ಸ್ಪೀಕಿಂಗ್. ಓ, ಮಿನಿಸ್ಟರ್ ಕಡೆಯವನ ಸರ್ ಅವನು? ಅಯ್ಯೋ, ನನ್ಗೆ ಗೊತ್ತೇ ಆಗ್ಲಿಲ್ಲ. ಅದು ಒಂದ್ ಹುಡುಗಿ ಮೇಲೆ ಆಸಿಡ್ ಹಾಕೋದ. ಯಾಕಪ್ಪ ಅಂತ ಕೇಳಿದಕ್ಕೆ ನನ್ ಮೇಲೂ ಅಟ್ಯಾಕ್ ಮಾಡಕ್ ಬಂದ. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾನು ಅವನ್ನ ಎನ್ಕೌಂಟರ್ ಮಾಡಿ ಮುಗಿಸ್ಬಿಟ್ಟೆ ಸರ್. ಸರ್ ಸಾರಿ ಸರ್, ಗೊತ್ತಾಗ್ಲಿಲ್ಲ ನನಗೆ. ನಾನ್ ನಿಮ್ಮನ್ನೇ ನಂಬಿದ್ದೀನಿ. ದಯವಿಟ್ಟು ನೀವೇ ನನ್ ಕಾಪಾಡ್ಬೇಕು ಸರ್. ಪ್ಲೀಸ್ ಸರ್, ನೀವೇ ನನ್ ಗತಿ ಸರ್. ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು. ನಾನು ಇನ್ನೂ ಬದುಕೇ ಇದ್ದೀನಿ, ಎನ್ಕೌಂಟರ್ ಮಾಡ್ಬಿಟ್ಟೆ ಅಂತ ಹೇಳ್ತಾ ಇದೀಯಾ? ಈಗ ಸಾಯ್ತಿಯಲ್ಲಮ್ಮ. ಸುಭಾಷ್ ಸ್ಪೀಕಿಂಗ್. ಪುಲಕೇಶಿ 2-3 ತಿಂಗಳಲ್ಲೇ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಅಷ್ಟರೊಳಗೆ ನಿಮ್ಮಂಥ ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಕೈಗಳಿಗೆ ಟ್ರೈನ್ ಅಪ್ ಆಗಬೇಕು ಅಂತ ನನ್ನ ಆಸೆ ಮಿಸ್ಟರ್ ಸುಭಾಷ್. ಡೆಫಿನೆಟ್ಲಿ ಸರ್. ಪ್ರತಾಪ್ ಅವರು ಒಳ್ಳೆ ಆಫೀಸರ್. ಅವ್ರ ಮಗನಿಗೆ ಟ್ರೈನ್ ಅಪ್ ಮಾಡೋದು ನನ್ನ ಅದೃಷ್ಟ ಮತ್ತು ಕರ್ತವ್ಯ ಕೂಡ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಓಕೆ, ಥ್ಯಾಂಕ್ ಯು ಮಿಸ್ಟರ್ ಸುಭಾಷ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. నా దగ్గరనే చూపిస్తావేమ్రా నా కొడుక. ఇది నీకే. ఓయ్ వీరలాంగ్ ఏనలే చచ్చిపోతువా నీ అబ్బా? ఎంతో చెప్పని వినలేదరా? సార్ సరెండర్, సార్ సరెండర్ అవుతాను సార్. సార్ ఇన్స్పెక్టర్ సార్ చెప్తాను సార్. వద్దు సార్. సార్ ನನಗೆ ಬಿಟ್ಬಿಡಿ ಸರ್. ನೋಡಿ ನನ್ನ ಮಾತು ಕೇಳಿ. ನೀವು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರೆ 3 ಮುಳ್ಳೆಲ್ಲಿ సార్. మళ్ళీ వాపస్ వచ్చేస్తాను, బయటకు వచ్చేస్తాను. అరెస్ట్ చేయండి సార్. నాకేమీ భయం లేదు. ನಾನು ತುಂಬಾ ಕೆಟ್ಟವನು సార్. ನನ್ನ ಮಾತು ಕೇಳಿ ಸಾರ್, ವಿನಂಡಿ ಸರ್. ಸರೆಂಡರ್ ಆದ ಸರ್. ಸರ್ ಅದು ಇಲ್ಲಿ ಎಷ್ಟು ಜನ ಸಾರ್? ಎಲ್ಲಾರನ್ನೂ ಅರೆಸ್ಟ್ ಮಾಡಿ ಜೀಪಲ್ಲಿ ಹಾಕೊಳ್ರಿ. ನಡಿ ಅಮ್ಮ. ಸರ್ ಸರ್ ಉಸಿರಾಡ್ತಾ ಇದ್ದಾನೆ. ಬದುಕಿದ್ದಾನೆ ಸರ್. ಬನ್ನಿ ಸರ್, ನೋಡಿ ಬನ್ನಿ ಸರ್, ಇನ್ನೂ ಜೀವ ಇದೆ. ನಿಂತ್ಕೊಳ್ಳೋ ಗಣೇಶ. ಬಟ್
ಯಾಕೆ ಯೋಚನೆ ಮಾಡ್ತೀರಾ? ಡೋಂಟ್ ವರಿ ಕೊಡ್ಸೋಣ ಬಿಡಿ. ಆಗ್ಬಹುದು. ಪ್ರಭಾಕರ್ ಫೋನ್. ಓ ಹಲೋ. ನಾಳೆ ಎಷ್ಟೇ ಹೊತ್ತಾದ್ರೂ ಕೇರಳದಲ್ಲಿ ಚಂಡಿ ಹೋಮ ಮಾಡಿಸ್ಲೇಬೇಕು. ಆನಂದ್ ಕೂಡ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ರಾತ್ರಿ ಬೇಗ ಬನ್ನಿ. ಓಕೆ ರಾತ್ರಿ ಎಷ್ಟೊತ್ತಾದ್ರೂ ಬಂದೇ ಬರ್ತೀನಿ, ರೆಡಿ ಆಗಿರು. ಟೈಗರ್ ವಿಚಾರ ಅದೊಂದು ಸ್ವಲ್ಪ ಯೋಚನೆ ಮಾಡ್ರಿ. ಆ ಮಲ್ಲಯ್ಯ ನಮ್ಮ ಪಾರ್ಟಿ ಅವರೆಲ್ಲ ಸೋತಾಗ ಆಪೋಸಿಟ್ ಪಾರ್ಟಿ MLA ಮಕ್ಕಳ ನಾವೆಲ್ಲಾರು ಮಲಗಿಸ್ತೀವಿ. ನೋಡ್ ತಾವೇ ಮಲಗಿದಾರೋ ಹೇಳ್ರಿ ಸರ್ ಮೇಲೆ ಇಲ್ಲಿ ನೋಡ್ರು ಮಗ. ಭಾಷಾ, ಈ ಭೂಮಿಲಿರೋ ಪ್ರಾಣಿಗಳಲ್ಲಿ ನಾಯಿ ಯಾರು ಬಿಸ್ಕಟ್ ಹಾಕಿದ್ರೂ ಬಾಲ ಅಲ್ಲಾಡಿಸ್ಕೊಂಡು ಕಾಲತ್ರ ಸುತ್ತಾನೇ ಇರುತ್ತೆ. ಮನುಷ್ಯರಲ್ಲಿ ಈ ಪೊಲೀಸ್ ಅವರು ಯಾರು ಗುಂಡು ತುಂಡು ಹೆಣ್ಣು ಕೊಟ್ರೋ ನ್ಯಾಯಾನೀತಿ ದರ್ಬಾರ್ ಅವ್ರ ಕಾಲತ್ರ ಬಿಸಾಕ್ಬಿಡ್ತಾರೆ. ಆದರೆ ಒಂದು ಮಾತ್ರ ನಿಜ, ನಾಯಿಗಳು ನಿಯತವಾಗಿರುತ್ತೆ, ಈ ಪೊಲೀಸ್ನವರೇ ದುಡ್ಡಿರೋ ಕಡೆ ಇರ್ತಾರೆ. ಟೈಗರ್, ಎಲ್ಲ ಪೊಲೀಸ್ನವರು ನೀನು ಅನ್ಕೊಂಡಂಗಿರಲ್ಲ. ನಮ್ಮ ಹಳೆ ಕೇಸನ್ನ ನನ್ನ ಮಗ ರೀಓಪನ್ ಮಾಡ್ತಾ ಇದ್ದಾನೆ. ನಿನ್ನ ಹೆಸರಿಗಾಗ್ಲಿ ದುಡ್ಡಿನ ಸೆಟಲ್ಮೆಂಟ್ಗಾಗ್ಲಿ ಕೇರೇ ಇಲ್ಲ. ಏ ಗಡ್ಡೆ, ನ್ಯಾಯ ನೀತಿ ನಿಷ್ಠೆ ಅಂತ ನೆಗರಾಡೋ ಪೊಲೀಸ್ನವ್ರನ್ನ ಮುಟ್ಬಾರ್ದು, ಇಲ್ಲಿಗೆ ಬಂದ್ಬಿಡುತ್ತೆ. ಹಂಗಂತ ಅಂತವ್ರನ್ನ ಬಿಡ್ಲೂಬಾರ್ದು, ಆಮೇಲೆ ನಮ್ಮನ್ನೇ ಮುಗಿಸ್ಬಿಡ್ತಾರೆ. ಏನ್ ಮಾಡ್ಬೇಕಂದ್ರೆ ಈ ಬೆಕ್ಕು ಎಲಿನ ಹೆಂಗ್ ಬೇಟೆ ಆಡುತ್ತೆ ಗೊತ್ತಾ? ಅಷ್ಟು ಸಲೀಸವಾಗಿ ಸಾಯಿಸಲ್ಲ, ಓಡ್ಸಿ ಈ ಕಡೆನಿಂದ ಅಟ್ಯಾಕ್ ಮಾಡಿ ಆ ಕಡೆನಿಂದ ಅಟ್ಯಾಕ್ ಮಾಡಿ ಆಡಿಸ್ಕೊಂಡು ಕರೆಕ್ಟ್ ಟೈಮ್ ನೋಡಿ ಪಚಕ್ಕಂತ ತಿಂದು ಬಿಡುತ್ತೆ. ಅದು ಬೇಟೆಯಾಡುವ ಸ್ಟೈಲು. ಯಾರಾದ್ರೂ ಬರಲಿ, ಐತೆ ಸ್ಮಶಾನನೇ. ಇಂಟೆಲಿಜೆನ್ಸ್ ರಿಪೋರ್ಟ್ ಕಲೆಕ್ಟ್ ಮಾಡಿದ್ದೀನಿ ಸರ್. ಇದನ್ನೆಲ್ಲ ಮಾಡಿದ್ದು ಆ ಟೈಗರೇ ಸರ್. ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ಸರ್. ನೀವು ಒಂದು ಸಾರಿ ರೆಫರ್ ಮಾಡಿಬಿಟ್ರೆ ಈ ವಿಚಾರ ಯಾರಿಗೆ ಹೇಳಬೇಡಿ. ಇಲ್ಲ ಸರ್, ತಕ್ಷಣ ಮನೆಗೆ ಬಂದ್ಬಿಡಿ. ಓಕೆ ಸರ್, ನಾನು ಈಗಲೇ ಹೊರಟೆ ಸರ್. ಕುಂತ್ಕಳೆ ರೇಖಾ, ಮಕ್ಳಾರ್ದಂಗ ಆಡ್ಬೇಡ. ಮುದೇವಿ ಬೈಕೋ ಮಾವನ್ ಮದ್ವೆ ಆದ ನೆಕ್ಸ್ಟ್ ಡೇನೆ ನಿನ್ ಒತ್ತೊಳಗ್ ಹಾಕ್ಸ್ತೀನಿ. ಅಲ್ಲಿವರೆಗೂ ಯಾಕೆ ಕಾಯ್ತೀಯಾ? ಈಗ್ಲೇ ಹಾಕ್ಸುವ. ಇದು ಎಂಗೇಜ್ಮೆಂಟ್. ಮದ್ವೆ ಆದ್ಮೇಲೆ ಮಾವನ ಬುಟ್ಟಿಗೆ ಹಾಕೊಂಡು ನಿನ್ನ ಎದುರಟ್ಟಿ ರಾಜಿನ ಪಕ್ಕದ ಮನೆ ಪದ್ಮನ ಎಲ್ಲಾರ ಮೇಲೂ ಚಾಡಿ ಹೇಳಿ ಒಳಗ್ ಹಾಕ್ತೀನಿ. ನಿನ್ನಂತ ಸುಪ್ನ ತಿನ್ ಕಟ್ಕೊಂಡು ಅವನ್ ಅದೇನ್ ಮಾಡ್ತಾನೋ ಏನ್ ಕತಿಯೋ ಪಾಪ ನಮ್ ಪುಲ್ಕೇಶಿ. ಅಳಿ ಅಂದ್ರೆ ಇವ್ರು ನನ್ ಫ್ರೆಂಡ್. ನಮಸ್ಕಾರನಪ್ಪ. ಎಷ್ಟು ಚೆನ್ನಾಗಿದ್ಯಪ್ಪ, ರಾಜ್ಕುಮಾರ ಇದ್ದಂಗಿದ್ಯಾ. ಆಪಲ್ ಒಳ್ಳೆ ಊಟಿ ಆಪಲ್ ಇದ್ದಂಗಿದ್ಯಾ. ಚೆನ್ನಾಗಿರಪ್ಪ. ತಲೆ ಬಾಚ್ಕೊಳಕ್ ಏನ್ ಅವತಾರ ಮಾಡಿಯ ನೋಡು. ಆಹಾ ಸುಪ್ನಾತಿ, ಅವ್ನ್ ಕೂಡ ಅದ್ ಹೆಂಗ್ ಸಂಸಾರ ಮಾಡಿಯೋ ನೀನು ಕಾಣೆ. ಹಾ ಸರ್, ಹೇಳಿ ಸರ್. ಮಂಡ್ಯದಲ್ಲಿದ್ದೀನಿ. ಕೊಲೆ ಆಗಿದ್ಯಾ? ಇನ್ 1 ಅವರಲ್ಲಿ ಅಲ್ಲಿ ಇರ್ತೀನಿ ಸರ್. ಖಂಡಿತವಾಗ್ಲು ಸರ್, ಈಗಲೇ ಬಂದೆ ಸರ್. ಎಸ್ ಸರ್. ಓಕೆ ಸರ್.
ಒಂದೆರಡು ಗಂಟೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಂದ್ರೂ ಕೇಳಲ್ವಲ್ಲ ಸರ್ ನೀವು? ಇಲ್ಲ ಅಶೋಕ್, ಅಲ್ಲೊಂದು ಯಾವ್ದೋ ಹೆಣ್ಮಗು ಕೊಲೆ ಆಗಿದೆಯಂತೆ ಕನಕಗಿರಿಲಿ. ಹೋಗ್ಲೇಬೇಕು ನಾನು. DCP ವೆಯ್ಟ್ ಮಾಡ್ತಾ ಇದ್ದಾರೆ. ಸರಿ ಸರ್, ನಾನು ಅಲ್ಲೋಗಿ ನೋಡ್ತೀನಿ, ನೀವು ಎಂಗೇಜ್ಮೆಂಟ್ ಮುಗಿಸ್ಕೊಂಬನ್ನಿ. ಇಲ್ಲ ಅಶೋಕ್, ನಾನು ಅಲ್ಲಿ ಇರಲೇಬೇಕು. ಸ್ಪಾಟಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಸರ್ 60 ವರ್ಷದವರೆಗೂ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೇಸು ಕೊಲೆ ಎಲ್ಲ ಇದ್ದಿದೆ ಸರ್. ಆದ್ರೆ ಎಂಗೇಜ್ಮೆಂಟ್ ಲೈಫಲ್ಲಿ ಒಂದೇ ಸರಿ ಸರ್ ಬರೋದು. ಹೌದು ಕಣೋ, ನಿಶ್ಚಿತಾರ್ಥಕ್ಕೆ ನೀನೇ ಇಲ್ಲ ಅಂತ ಹೇಗೆ ಪ್ಲೀಸ್, ನಾನು ಅಲ್ಲಿ ಇರಲೇಬೇಕಮ್ಮ. ಅಕ್ಕ ಈ ನಿಶ್ಚಿತಾರ್ಥ ನಡೆಯಕ್ಕಿಲ್ಲ, ನಿಮ್ಮ ಮಾವನವ್ರು ಹೊರಟು ನಿಂತವ್ರೆ. ಇಳಿಯೋದೆಲ್ಲ ಶಾಸ್ತ್ರ ನಿಂತೋದ್ರೆ ಈ ಹುಡುಗಿ ನಾಳೆಗೆ ಯಾರು ಮದ್ವೆ ಆಯ್ತಾರೆ? ಹಾ, ಅಯ್ಯೋ ಮಲೆ ಮಾದೇಶ್ವರ. ಇದೇನ್ ನನ್ಗೊಸ್ತಲ್ಲ, ನಿಮ್ಮ ಅಪ್ಪನ ಕಾಲದಿಂದಲೂ ಇದ್ದಿದ್ದೆ ನನ್ನ ತಂಗಿ ವಿಚಾರದಲ್ಲಿ. ನೋಡು, ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳೋಷ್ಟು ಧೈರ್ಯ ನನಗಿರ್ಲಿಲ್ಲ. ನೋಡು, ನಿನ್ನನ್ನ ಎತ್ತಿ ಮುದ್ದಾಡಿ ಸಾಕಿರೋ ಸಲಿಗೆಯಿಂದ ಹೇಳ್ತಾ ಇದ್ದೀನಿ. ಎಲ್ಲೋ ಸತ್ತಿರೋ ಹೆಂಗಸ್ಗೋಸ್ಕರ ನಾಳೆ ನಿನ್ನ ಮದುವೆ ಆಗೋ ಹುಡುಗಿನ ನಡ್ನೀರಲ್ಲಿ ಕೈ ಬಿಟ್ಟು ಹೋಗ್ಬಿಟ್ರೆ ಹಳ್ಳಿ ಜನ ಏನ್ ತಿಳ್ಕೊತಾರೋ? ಹೌದು ಕಣೋ. ಬೇಡ ಕಣೋ, ನಿಶ್ಚಿತಾರ್ಥ ನಿಲ್ಸ್ಬೇಡಪ್ಪ. ರೇಖಾ ಬಾಯ್ಲೆ. ಮುಗಿತಾಪ? ಓಕೆ ಸರ್, ಆಯ್ತು ಸರ್, ಆಯ್ತು ಸರ್. ರೇಖಾ ಅಮ್ಮ ಬರ್ತೀನಿ. ಹೋಗ್ ಪಾಪ. ಕ್ರಿಮಿನಲ್ಸ್ಗಳನ್ನ ಹಿಡಿಯೋದ್ರಲ್ಲಿ ಮಾತ್ರ ಫಾಸ್ಟು ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇವರೆಲ್ಲದರಲ್ಲೂ ಫಾಸ್ಟೇನೆ. ನನ್ನ ಸೊಸೆ ಲಕ್ಷಣವಾಗಿದ್ದಾಳೆ. ಸೆಲೋಗಡೆ ಇರೋರ್ದೆಲ್ಲ ಏನ್ ಕೇಸು ರಂಗಣ್ಣವ್ರೆ? ಫೈನಲ್ ಇದೆ ಸರ್. ಬೆಂಗಳೂರ್ನ ನೋಡ್ಬೇಕು ಅಂತ ಸುತ್ತಾಡ್ತಿರೋಲ್ಲ ಎತ್ತಾಕೊಂಬಂದು ಒಳಗಡೆ ಹಾಕಿದ್ರಲ್ಲ ರಂಗಣ್ಣವ್ರೆ. ಸರ್ ಎಲ್ಲದಕ್ಕೂ ಎವಿಡೆನ್ಸ್ ಇದೆ ಸರ್. ನೋಡಿ ಸರ್, ಒಬ್ಬನ ಹತ್ರ ಉಂಗ್ರ ಸಿಕ್ಕಿದೆ, ಇನ್ನೊಬ್ಬನ ಹತ್ರ ನೋಕಿಯಾ ಮೊಬೈಲ್ ಸಿಕ್ಕಿದೆ. ಅಂಗಡಿನ ರಾಬ್ರಿಯಾಗಿ ಕೋಟ್ಯಾಂತರ ರೂಪಾಯಿ ಸಾಮಾನು ಕಾಣಾಗಿದೆ, ಒಂದ್ ಮೊಬೈಲ್ 2 ರಿಂಗ್ ತೋರಿಸ್ತಾ ಇದ್ದೀರಾ, ಮಿಕ್ಕಿದ್ದು? ಸರ್ ಬಾಯ್ ಬಿಡ್ಸೋದಕ್ಕೋಸ್ಕರ ಒಳಗಡೆ ಹಾಕಿದೀನಿ ಸರ್. ಎಲ್ಲ ಮಾರ್ಕೊಂಡ್ಬಿಟ್ಟಿದಾರೋ ಏನೋ, ಚಂಬಳ ಸುಳ್ದು ಬಾಯ್ ಬಿಡಿಸ್ತೀನಿ ಸರ್. ಒಡಿದ್ರು ಹೇಳಿಲ್ಲ ಅಂದ್ರೆ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಕಳ್ಸೋದು. ಅವ್ರನ್ನ ಮನೆ ಕಳ್ಸ್ಬಿಟ್ಟು ಬನ್ನಿ, ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕು. ಸರ್ ಅದು ಬಂದು ಅವ್ರನ್ನ ಮನೆ ಕಳಿಸ್ತೀರೋ ಅಥವಾ ನೀವೇ ಮನೆಗೆ ಹೋಗ್ತೀರೋ? ಅವ್ರನ್ನೇ ಕಳ್ಸ್ಬಿಟ್ಟು ಬರ್ತೀನಿ ಸರ್. ಅಯ್ಯೋ ರಾಮ, ನಾನು ಹೆಂಡತಿಗೆ ಹೇಳ್ತೀನಿ ಎತ್ತ ತಕ್ಷಣ ಮುಖ ತೋರ್ಸ್ಬೇಡ ಕಣೆ ಅಂತ. ಬಂದ್ರಪ್ಪ ನೀವು, ಅವಳಲ್ಲಿ ನಮ್ಮ ಮಾತು ಕೇಳ್ತಾಳೆ. ಅವತ್ತೆಲ್ಲ ನಮ್ಮ ಟೈಮೇ ಸರಿ ಇದಲ್ಲ. ಇದು ಬೇರೆ. ಇಲ್ಲಿಗೆ ಸಂಬಂಧಪಟ್ಟ ಎಲ್ಲ ಫೈಲ್ಸು ನನಗೆ ಬೇಕು. ಎಲ್ಲ ಅದ್ರಲ್ಲೇ ಇದೆ ಸರ್. ರಂಗಣ್ಣ, ಮೊನ್ನೆ ನಿಮ್ಮ ಮಗ ತುಂಬಾ ಆಸೆ ಪಟ್ಟ ಅಂತ ಅಯ್ಯಬೂಸ ಬೈಕ್ ಕೊಡ್ಸಿದ್ರಂತೆ. ಆ ಗಾಡಿ ಸ್ಪೀಡ್ಗೆ ಬೆಂಗಳೂರು ಟ್ರಾಫಿಕ್ ಅಡ್ಜಸ್ಟ್ ಆಗುತ್ತೇನ್ರಿ? ಹೈವೇ ಆದ್ರೆ ಓಕೆ ಸರ್. ಆ ಫೈಲ್ ಅಲ್ಲೆಲ್ಲ ಇದೆ ಸರ್, ತರ್ತೀನಿ ಸರ್. ಮಂಡ್ಯದಿಂದ ಬಂದವನಂತೆ, ಅಲ್ಲೇ ಆಕ್ಸಿಡೆಂಟ್ ಆಗಿ ಸಾಯ್ಬಾರ್ದಾಗಿತ್ತ. ನಮ್ ಜೀವ ತಿನ್ನಕ್ ಬಂದವನೆ. ರೇ, ನಿಮ್ಮ ಹೆಂಡತಿಗೇನೋ ಮಂತ್ರಿ ಗ್ರೀನ್ಸ್ ಅಲ್ಲಿ ಫ್ಲಾಟ್ ಕೊಡ್ಸಿದ್ರಂತೆ, ಎಷ್ಟು ರೇಟು? ಬ್ಲಾಕ್ ಮನಿ ಎಷ್ಟು, ವೈಟ್ ಮನಿ ಎಷ್ಟು? ಸರ್ ಫೈಲ್ ಸಿಕ್ತು ಸರ್. ತಿಂಗಳಿಂದ ಸ್ಟೇಷನಲ್ಲಿ ಯಾರು ಇಲ್ಲ ಸರ್. ಬರ್ತಾ ಇರೋ ಕಲೆಕ್ಷನ್ ನೋಡಿ ತಲೆ ತಿರುಗೋಯ್ತು. ನನ್ನ ಹೆಂಡತಿ ಪಕ್ಕದ ಮನೆ ಶ್ರೀಮಂತರ ಮನೆ ತೋರಿಸಿ ನೀನು ಗಂಡ್ಸ ಅಂತ ಕೇಳಿದ್ಲು. ನೀವು ಗಂಡ್ಸು ಅಂತ ತೋರಿಸ್ಬಿಟ್ರಾ? ರೇ, ನಾನು ಕೇಳಿದ್ದೇನು, ನೀವು ತಂದಿದ್ದೇನು? ಇದೇ ಫೈಲು ನೋಡಿ ಸರ್. ಟ್ರಾವೆಲ್ಸ್ ಇಂದ 10 ಲಕ್ಷ, ಹೋಟೆಲ್ ಇಂದ 10 ಲಕ್ಷ, ಆ ಲೆವ್ ಬ್ಯಾಂಡು ಬಾರು 7 ಲಕ್ಷ. ಏನ್ರಿ ಇದೆಲ್ಲ? ಸರ್ ಈ ಸ್ಟೇಷನಲ್ಲಿ 25ರಿಂದ 30 ಸರ್ ತಿಂಗಳಿಗೆ ವರಮಾನ. ಇದಕ್ಕೆ ಮೇಲೆ ಯಾರು ಕೊಡಲ್ಲ ಸರ್. MLA ಮಿನಿಸ್ಟ್ರಿಗೂ ಅವ್ರು ಕೊಡ್ಬೇಕು ಸರ್. ಇವ್ರನ್ನೆಲ್ಲ ನೋಡ್ಬೇಕು, ಇಮಿಡಿಯೇಟ್ ಆಗಿ ಕರ್ಸ್ರಿ. ಸರ್ ಅವರೆಲ್ಲ ದೊಡ್ಡ ಪಾರ್ಟಿಗಳು ಸರ್. ಅವ್ರು ಯಾರು ಸ್ಟೇಷನ್ ಹತ್ರ ಬರಲ್ಲ. ಈ ಏರಿಯಾ ಮಾತ್ರ ಅಲ್ಲ ಸರ್, ಇಡೀ ಬೆಂಗಳೂರು ಸುತ್ತಮುತ್ತ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಸರ್. ಅವರೆಲ್ಲ ದೊಡ್ಡ ಮನುಷ್ಯರು. ಅವ್ರಿಗೆ MLA, ಮಂತ್ರಿಗಳು, CM ಇವರೆಲ್ಲ ಕಾಂಟ್ಯಾಕ್ಟ್ ಇದೆ ಸರ್. ಅಂಥವ್ರು ಇಲ್ಲಿಗೆ ಬರ್ತಾರ ಸರ್. ಅವ್ರ ಕಡೆ ಮಂತ್ಲಿ ತಂದ್ಕೊಟ್ಟಾಗ್ತಾರೆ ಸರ್. ನೀವೇನಾದರೂ ಅವ್ರು ನೋಡ್ಲೇಬೇಕು ಅಂತ ಒಂದು ಫೋನ್ ಮಾಡಿದ್ರೆ ಕಾರ್ ಕಳಿಸ್ತಾರೆ ಸರ್. ಅದ್ರ ಜೊತೆ ಗುಂಡು ತುಂಡು ಎಲ್ಲ ಕಳಿಸ್ತಾರೆ ಸರ್. ಅದ್ರ ಜೊತೆಗೆ ದೊಡ್ಡ ಗಿಫ್ಟ್ ಕೊಡ್ತಾರೆ ಸರ್. ಪೊಲೀಸು ಕ್ರಿಮಿನಲ್ಗಳ ಹತ್ರ ಹೋದ್ರೆ ಎನ್ಕೌಂಟ್ರು, ಕ್ರಿಮಿನಲ್ಸು ಪೊಲೀಸ್ ಹತ್ರ ಬಂದ್ರೆ ಬದಲಾವಣೆ. ಅವ್ರು ಬದಲಾವಣೆ ಬಯಸ್ತಾರ, ಎನ್ಕೌಂಟರ್ ಆಗ್ತಾರ? ಫೋನ್ ಮಾಡಿ ವಿಚಾರಿಸಿ. ತಪ್ಪಾಗಿ ತಿಳ್ಕೊಬೇಡಿ, ಇನ್ನು ನಿಮ್ಮ ವಯಸ್ಸು ಚಿಕ್ಕದು. ನನ್ನ ವಯಸ್ಸು ಚಿಕ್ಕದು, ಈ ಗನ್ನಲ್ಲಿರೋ ಬುಲೆಟು ಚಿಕ್ಕದು, ಟ್ರಿಗರ್ ಅಮ್ಕಿದ್ರೆ ಮಾಡ ತೂತು ಚಿಕ್ಕದು.
ಎಂತೆಂತ ದೊಡ್ಡ ದೊಡ್ಡ ಬಾಡಿಗಳನ್ನ ಕೆಳಗಡೆ ಬೀಳ್ಸಿದೆ ಗೊತ್ತಾ? ಏಯ್, ನಾಯಿ ಬಾಯ್ಲಿರೋ ರೊಟ್ಟಿ ಕಿತ್ಕೊಂಡು ತಿನ್ನೋ ನಿನ್ನ ಸಾಯಿಸ್ದೆ ಇನ್ನೂ ಏನಿಗೆ ಬಿಟ್ಟಿದೀನಿ ಗೊತ್ತಾ? ನೀನ್ ಹಾಕಿರೋ ಕಾಕಿ ಮೇಲೆ ನಾನು ಇಟ್ಟಿರೋ ಗೌರವದಿಂದ ಕಾಕಿ ಬಟ್ಟೆ ಇಲ್ಲದೆ ಯಾವತ್ತಾದ್ರೂ ನನ್ ಮುಂದೆ ಬಂದಿರ ಜೀಪಲ್ಲಿ ಕರ್ಕೊಂಡೋಗಿ ಶೂಟ್ ಮಾಡಿ ಕೆಂಗೇರಿ ಮೋರಿ ಒಳಗಡೆ ಬಿಸಾಕ್ಬಿಡ್ತೀನಿ. ಹೋಗಿ ಫಸ್ಟ್ ಕೆಲಸ ಮಾಡೋಗ್ರಿ. ಓಕೆ ಬಿಡು, ಟೈಗರ್ ಮಾಡ್ಬಿಡ್ತೀನಿ. ಆ ACP ಬಂದೇನಂತೆ ನೋಡಿದ್ಯಾ? ಅಬಕಾರಿ ಮಿಸ್ಟಿಗೆ ಫೋನ್ ಮಾಡಿ. ಅಯ್ಯೋ ವೇಸ್ಟ್ ನನ್ನ ಮಗ ಅವನು. ಗುಂಡುಗೆ ಫೋನ್ ಮಾಡು. ಯಾರು ಹೇಳೋ? ನಮ್ಮ MLA ಮೋಹನ. ಹೇಗಡೆ ಗುಂಡು ಎಲ್ಲಿದ್ಯಾ? ಅವನು ಯಾರೋ ಹೊಸ ACP ಬಂದವನಂತೆ. ಹೋಗಿ ನನ್ನ ಲೈಸೆನ್ಸ್ ಬಗ್ಗೆ ಹೇಳು ಅವನಿಗೆ. ಮಾತಾಡ್ತೀನಿ ಬಿಡು. ಬರ್ಬೇಕಷ್ಟೇ. ರಿಸಲ್ಟ್ ಅಲ್ಲಿ ಪಾರ್ಟಿ ಕೊಟ್ಟು ಚಿಂದಿ ಮಾಡಕ್ತೀನಿ ಬಿಡು. ಹೋಗಿ ಏನ್ ಇನ್ಫ್ಲೂಯೆನ್ಸ್ ಮಾಡ್ತೀಯೋ ಮಾಡು. ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಲೈಸೆನ್ಸ್ ಬಂತ, ಯಾವ ಪ್ರಾಬ್ಲಮೂ ಇಲ್ಲ. ನಮಸ್ಕಾರ. ಕೂತ್ಕೊಳ್ಳಿ. ನಮ್ ಕ್ಷೇತ್ರಕ್ಕೆ ಯಾರೇ ಬಂದ್ರು ನಮಗ್ ಪಾರ್ಟಿ ಕೊಡೋ ಅಭ್ಯಾಸ. ತಾವು ತುಂಬಾ ಬಿಸಿ, ಬರಲ್ಲ ಅಂದ್ರಂತೆ. ತಾವು ಬಂದ್ ವಿಷಯದ ಬಗ್ಗೆ ಮಾತ್ರ ಮಾತಾಡಿ, ಸ್ವಲ್ಪ ಕೆಲಸ ಇದೆ. ಸಾಹೇಬ್ರು ಯಾವುದೋ ಟೆನ್ಷನ್ ಅಲ್ಲಿರೋ ಕಾಣುತ್ತೆ. ಪೊಲೀಸ್ ಅವ್ರಿಗೆ 24 ಗಂಟೆನೂ ಟೆನ್ಷನ್ನೇ. ಸಾಹೇಬ್ರೆ, ನಮಗ್ ಬೇಕಾಗಿರೋ ವ್ಯಕ್ತಿ ಒಬ್ರು ಲೈವ್ ಬ್ಯಾಂಡ್ ಕಟ್ಟಿಸ್ಬೇಕಂತೆ. ಅದೇ ಸಂತೋಷ್ ಥಿಯೇಟರ್ ಇದೆಯಲ್ಲ, ಎದುರುಗಡೆ ಜಾಗದಲ್ಲೇ. ಎಲ್ಲಾರ ಪರ್ಮಿಷನ್ ಸಿಕ್ಕಿದೆ ಸಾಹೇಬ್ರೆ. ತಾವೊಂದು ಸೈನ್ ಹಾಕ್ಬಿಟ್ರೆ CM ನ ಕರೆಸಿ ಗುದ್ಲಿ ಪೂಜೆ ಮಾಡಿಸ್ಬಿಡ್ತಾರೆ. ಆ ಫೈಲ್ನ ರೆಫರ್ ಮಾಡಿದೆ. ಆ ಜಾಗದಲ್ಲಿ ಲೈವ್ ಬ್ಯಾಂಡ್ ಏನಾದರೂ ಓಪನ್ ಆದರೆ ಏರಿಯಾದಲ್ಲಿ ಕ್ರೈಮ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಹಳ್ಳಿ ರೈತರು ಬಿಸಿಲು ಮಳೆ ಅಂತ ಲೆಕ್ಕಿಸದೆ ನೇಗ್ಲು ಹಿಡಿದು ಬೆಳೆದಿರೋ ಬೆಳೆನ ಸಿಟಿಗೆ ತಂದು ಅಷ್ಟೋ ಇಷ್ಟೋ ದುಡ್ಡು ಮನೆಗೆ ತೊಗೊಳ್ಳೋಣ ಅಂತಿದ್ರೆ ಬಣ್ಣದ ಲೈಟ್ ನೋಡಿ ನಿಮ್ಮ ಲೈವ್ ಬ್ಯಾಂಡ್ ಒಳಗಡೆ ಎಂಟ್ರಿ ಕೊಟ್ಟು ಇರೋ ಬರೋ ದುಡ್ಡೆಲ್ಲ ತೊಳ್ಕೊಂಡು ಊರಿನಲ್ಲಿರೋ ಜಮೀನನ್ನ ಮಾರ್ಕೊಳ್ಳೋ ಪರಿಸ್ಥಿತಿನೂ ಬರುತ್ತೆ. ಸಾರಾಯಿ ಬ್ಯಾನ್ ಮಾಡಿದ್ರು, ಜನ ಕುಡಿಯೋದು ಬಿಟ್ರ? ಸಾಹೇಬ್ರೆ, ನಿಮ್ಗೆ ಗೊತ್ತು ಇವತ್ತು ಎಷ್ಟು ಜನ ಹುಡುಗಿರು ಡ್ರಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಸಿಕ್ಕಾಕೊಳ್ತಿದ್ದಾರೆ ಅಂತ. ಲಾಟ್ರಿ ಬ್ಯಾನ್ ಮಾಡಿದ್ರು, ಕ್ರಿಕೆಟ್ ಬೆಟ್ಟಿಂಗ್ ಶುರು ಆಯ್ತು. ನೋಡಿ ಸಾಹೇಬ್ರೆ, ಯಾರು ಹಾಳಾದ್ರೆ ನಮ್ಗೇನು, ಎಕ್ಕುಟ್ಟೋಗೋರು ಹೋಗ್ತಾನೇ ಇರ್ತಾರೆ. ನಾವು ಚೆನ್ನಾಗಿರ್ಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ಲೈವ್ ಬ್ಯಾಂಡ್ ಕಟ್ಟಿ ಯಾವನೋ ಉದ್ಧಾರ ಆಗೋದಕ್ಕೆ ನಾನ್ಯಾಕೆ ಸೈನ್ ಮಾಡ್ಬೇಕು? ಈಗ ಮ್ಯಾಟ್ರಿಗೆ ಬಂದ್ರಿ. ಲೈ, ತಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ಅಂತ ಹೇಳ್ಬಿಟ್ರೆ ಬ್ಲಾಂಕ್ ಚೆಕ್ಗೆ ಹಂಗೆ ಒಂದು ಸೈನ್ ಹಾಕೊಟ್ಬಿಡ್ತೀನಿ. ಎದ್ದೇಳೋ ಮೇಲೆ ಮೆಜೆಸ್ಟಿಕ್ ಫುಟ್ಪಾತ್ ಅಲ್ಲಿ ಹವಾಯಿ ಚಪ್ಪಲಿ ಮಾರ್ಕೊಂಡಿದ್ ನನ್ ಮಗ ನೀನು ನನಗೆ ಚೆಕ್ ಕೊಡ್ತೀಯ? ಚೆಕ್ಕು ಸಾಹೇಬ್ರೆ, ಮರ್ಯಾದೆ ಕೊಟ್ಟು ಮಾತಾಡ್ರಿ. ಏನ್ ಮರ್ಯಾದೆ ಕೊಡ್ಬೇಕಾ ನಿಂಗೆ? ಮರ್ಯಾದೆ ಕೊಡ್ಬೇಕಾ ನಿಂಗೆ? ರಂಗಪ್ಪ ಅವರೇ, ಸೆಲ್ ಖಾಲಿ ಇದೆಯಾ ನೋಡ್ರಿ. ಮರ್ಯಾದೆ ಬೇಕಂತೆ. ನಾನು ಏರಿಯಾ MLA, ಆಫ್ಟರ್ ಆಲ್ ACP. ನೀನು ನಾನೇನಾದ್ರು ಮನಸ್ಸು ಮಾಡಿದ್ರೆ ಏನ್ ಕಿತ್ಕೊಂತೀಯ? CM ಬಹಳ ಕ್ಲೋಸ್. ನಾನು ನಿನ್ನ ಎತ್ತಾಗಣಿ ಮಾಡಿಸ್ಬಿಡ್ತೀನಿ. ನಾನು ಯಮ್ಮನಿಗೆ ತುಂಬಾ ಕ್ಲೋಸು. ಬೇಗ ನಿನ್ನ ಮೇಲ್ಗಡೆ ಕಳಿಸ್ಬಿಡ್ತೀನಿ. ನಾನು ಮಗನೇ, ತಲೆ ಈಡ್ದ 5 ವರ್ಷ MLA ಆಗಿರೋ ನಿನಗೆ ಎಷ್ಟು ದಮ್ ಇರ್ಬೇಕಾದ್ರೆ ತಲೆ ಓಡಿಸಿ ಎಕ್ಸಾಮ್ ಬರ್ದು ACP ಆಗಿ 60 ವರ್ಷ ಸರ್ವಿಸ್ ಅಲ್ಲಿರೋ ಪೊಲೀಸ್ಗೆ ಗಡ್ಸಿರೋದು ಗೊತ್ತೇನೋ? ರಂಗಪ್ಪ ಅವರೇ, ಹಾಕ್ರಿ ಸೈನ್ ಅಂತೀನಿ. ನಾನು ಸೈನ್ ಹಾಕಿ ಕಳಿಸ್ತೀನಿ. ಹಲೋ ಸರ್, ನನ್ನ ಹೆಸರು ನರಸಯ್ಯ ಅಂತ. ರೌಡಿಗಳು ನನ್ನ ಜಗದಲ್ಲಿ ಅಡ್ಡ ಹಾಕಿ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಹೌದಾ? ನೀವು ಬಂದು ನನಗೆ ನ್ಯಾಯ ದೊರಕಿಸಬೇಕು. From
ಲಾಸ್ಟ್ ಟೈಮ್ ತರ ಈ ತರ ಆಗ್ಬಾರ್ದು. ಇಲ್ಲ ಅಣ್ಣ, ಟ್ರೈ ಮಾಡ್ತೀನಿ ಅಣ್ಣ, 100% ಮಾಡ್ತೀನಿ ಅಣ್ಣ. ಯಾರೋ ಇವನು? ಅಣ್ಣ ಪುಲಿಕೇಶಿ. ಏ ಗಡ್ಡೆ, ಅವನಾಗ್ಲೇ ಓಡೋಗ್ಬಿಟ್ನಣ್ಣ. ಇವನ ಪುಲಿಕೇಶಿ? ಇವನು ನೀವೆಲ್ಲ ಕೊಟ್ಟಿರೋ ಬಿಲ್ಡಪ್ ನೋಡಿದ್ರೆ ನಮ್ ಕರ್ನಾಟಕ ರಾಜ್ಯನ ಕಟ್ಟಿಯಾಳಿ ದಕ್ಷಿಣ ಪತೇಶ್ವರ ಅಂತ ಅನ್ನಿಸ್ಕೊಂಡ ಇಮ್ಮಡಿ ಪುಲಿಕೇಶಿ ರೇಂಜಲ್ಲಿ ಇರ್ತಾನೆ ಅನ್ಕೊಂಡಿದ್ನಲ್ಲೋ. ಇವನು ಪಾಪು ಪುಲಿಕೇಶಿ. ಕಾಲೇಜ್ ಮುಗಿಸ್ಕೊಂಡು ಯಾವುದಾದ್ರೂ ಹುಡುಗಿನ ಡವ್ವಾಡಿಸ್ಕೊಂಡು ಈ ಮಂತ್ರಿ ಮಾಲು, PVR, ಕಾಫಿ ಡೇಗಳಲ್ಲೇ ಹುಡುಗಿ ಜೊತೆ ಸುತ್ತೋ ಹುಡುಗ ಇದ್ದಂಗಿದ್ದಾನೆ. ಇವನ್ ನೋಡಿ ನೀವೆಲ್ಲ ಅಯ್ಯ ನೋಡ, ಇನ್ನು ಸರಿಯಾಗಿ ಮೀಸೆನೆ ಚಿಗುರ್ದಲ್ಲಿರೋ ಬಚ್ಚ ಕಣೋ ಇವನ. ಇನ್ನು ತಾಯಿ ಹಾಲು ಕುಡಿದಿರೋ ತೊಟ್ಟಿನೇ ಒಣಗಿಲ್ಲ ಇವನು. ಸಿಪ್ಪಿ. ಎಷ್ಟೋ ಕೊಟ್ಟೆ ಡಿಪಾರ್ಟ್ಮೆಂಟ್ ಸೇರೋಕೆ? ಎಷ್ಟೋ ಕೊಟ್ಟೆ ಹೇಳ, ಸುಮ್ಮನೆ ಹೇಳ. ನಿನ್ನೂ ಸೇರ್ಸ್ಕೊಂಡ್ರ? ಅದು ACP. ನನ್ನ ಪಾಪು ಪುಲಿಕೇಶಿ ಬಂದಿದ್ದಾನೆ, ಹಾಲು ತಗೊಂಡ್ ಬಂದ್ರ? ಬೇಡ, ಬೂಸ್ಟ್ ಬೂಸ್ಟ್. ಯಾಕೆಂದ್ರೆ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಪುಲಿಕೇಶಿ. ವಯಸ್ಸನ್ನ ನೋಡಿ ಮೀಸೆನ ನೋಡಿ ಲೆಕ್ಕ ಹಾಕ್ಬೇಡ. 16ನೇ ವಯಸ್ಸಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ ಪಾಕಿಸ್ತಾನಿ ಅಪೋಸಿಟ್ ಬ್ಯಾಟ್ ಇಟ್ಕೊಂಡು ತೆಂಡೂಲ್ಕರ್ ನಿಂತ್ಕೊಂಡಿದ್ರೆ ಪಾಕಿಸ್ತಾನಿ ಸಪೋರ್ಟರ್ಸ್ ಎಲ್ಲ ಹಾಲು ಕುಡಿಯೋ ಫೀಡಿಂಗ್ ಬಾಟ್ಲು ತೋರಿಸ್ತಾ ಇದ್ರು. ಆದ್ರೆ ಇವತ್ತು ಅದೇ ಸಚಿನ್ ತೆಂಡೂಲ್ಕರ್ 4, 6 ಹೊಡಿತಾ ಇದ್ರೆ ಮೇಲ್ಗಡೆ ನೋಡಿ ಕರಿತಾ ಇರ್ತಾರೆ. ಸಚಿನ್ ಅವರಾದ್ರೂ 4, 6 ಹೊಡಿತಾ ಇರ್ತಾರೆ. ನಾನ್ ಹಂಗಲ್ಲ, ಹೊಡೆದ್ರೆ ಬರೇ 6. ನಿಮ್ ಮನೆ ದೇವ್ರನ್ನ ನೆನೆಸ್ಕೋಬೇಕು, ಹಂಗ್ ಕೊಡ್ತೀನಿ. ಅಯ್ಯ ನಿನ್ನ ನಾನ್ ನೋಡೋದಕ್ ಪಾಪು ಪುಲಕೇಶಿನೇ, ಹೊಡೆದ್ರೆ ಇಮ್ಮಡಿ ಪುಲಕೇಶಿ. ಏನು ಅವತ್ತೇ ಹೇಳದ್ನಲ್ಲಣ್ಣ. ಒಳ್ಳೆ ಒಳ್ಳೆ ಡೈಲಾಗ್ ಮಾತ್ರ ಹೊಡಿತೀಯ ಅನ್ಕೊಂಡೆ. ಸೂಪರ್ ಐತೆ, ಒಳಗೈತೆ, ಬಿಸಿ ರಕ್ತ ಅಲ್ವಾ? ನಾ ಇವನ್ ಡಿಪಾರ್ಟ್ಮೆಂಟ್ ಸೇರಿ ಎಷ್ಟು ದಿನ ಆಯ್ತಾ? 8 ತಿಂಗಳು. ಅದಕ್ಕೆ ಅದಕ್ಕೆ ಹಿಂಗ ಆಡ್ತಾವನೆ. ಆಡು ಮಗ, ಆಡು ಆಡು. ನನ್ನ ನಾಟಕ ಗೊತ್ತಾ ನಿನಗೆ? ನೀನು ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕಾದ್ರೆ 20 ಜನ ಪರ್ಮಿಷನ್ ತಗೋಬೇಕು. ಆದ್ರೆ ನಾನು 20 ಸೆಕೆಂಡಲ್ಲೇ ಬಾಡಿ ಕೂಡ ಸಿಗಲ್ಲ. ಪಾಪ ಇವನ್ ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತಾ ಇದೆ. ನನ್ನ ಬಗ್ಗೆ ನಿನಗೇನು ಗೊತ್ತಾ? ಏನ್ ಗೊತ್ತು ನನ್ನ ಬಗ್ಗೆ? ಇರ ನೀನ್ ACB ಬಂದವನೇ, ಮಾತಾಡ. ನನ್ನ ಬಗ್ಗೆ ಹೇಳ ಅವನಿಗೆ. ಕೊಡ ಫೋನ. ನೀ ನೋಡಿಯೋದಲ್ಲ, ನಾನಿರ್ತೀನಿ. ಆಪ್ ತಗೋ, ನಿನ್ನ DCP ಇತ್ತಾನೆ, ತಗೋ. ನಮಸ್ತೆ ಸರ್. ಏನ್ರಿ ಕಾರ್ ಕೊಟ್ಟಿದ್ವಿ, ಪೆಟ್ರೋಲ್ ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲಂದ್ರಲ್ಲಿ ಹೆಂಗಂದ್ರಂಗೆ ನಾಯಿ ತರ ನುಗ್ಬಿಡದ? ಹಂಗಲ್ಲ ಸರ್, ಅದು ಟೈಗರ್ ಹತ್ರ ತಪ್ಪಾಯ್ತು ಅಂತ ಹೇಳಿ ಕಾಲಿಗೆ ಬಿದ್ದು ಹೊರಗಡೆ ಬನ್ರಿ. ನಾನು ಯಾವ್ದಾದ್ರು ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದೀನಿ ಅಂದ್ರೆ ಅಲ್ಲಿರೋ ಕ್ರಿಮಿನಲ್ಸ್ ಬಗ್ಗೆ ನಾನು ತಿಳ್ಕೊಳ್ಳೋದು ಬರೀ 50% ಅಷ್ಟೇ ಸರ್. ಯಾಕೆಂದ್ರೆ ಅವ್ರನ್ನ ನಾನು ಎನ್ಕೌಂಟರ್ ಮಾಡಿ ಬಿಸಾಕ್ತೀನಿ. ಆದ್ರೆ ಜೊತೆಲಿ ಕೆಲಸ ಮಾಡೋರ ಬಗ್ಗೆ ನಾನು ತಿಳ್ಕೊಳ್ಳೋದು. ನಿಮಗೆ DCP ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದೆಯಾ? ಬಳ್ಳಾರಿಲಿ ಡಿಪಾರ್ಟ್ಮೆಂಟ್ಗೆ ಸೇರ್ಬೇಕಾದ್ರೆ 3 ಅಡಿ ಜಾಗ ಇರಲಿಲ್ಲ. ಈಗ ಬೆಂಗಳೂರಲ್ಲಿರೋ ಮಂತ್ರಿ ಮಾಲಲ್ಲಿ ಎಷ್ಟು ಅಂಗಡಿಗಳನ್ನ ಕೊಂಡ್ಕೊಂಡಿದ್ಯಾ? MG ರೋಡಲ್ಲಿ ಎಷ್ಟು ಬಾರ್ಗಳಿವೆ? ಸದಾಶಿವ ನಗರದಲ್ಲಿರೋ ಬಂಗ್ಲೆಗಳ ದಾಖಲೆ ನನ್ನ ಹತ್ರ ಇದೆಯೋ? ನನ್ನ ಮಗನೇ. ಲೋಕಾಯುಕ್ತ ಕೊಟ್ರೆ ಕೆಲಸ ಕಳ್ಕೊತೀಯ, ಆಸ್ತಿನೂ ಸೀಸು ಎಲ್ಲ ಬಿಟ್ಟು ನಾನು ಎದುರುಗಡೆ ಏನಾರು ಬಂದು ನಿಂತ್ಕೊಂಡ್ರೆ ಮಗನೇ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಇಡೋ ಫೋನು. ಮೈಸೂರಲ್ಲಿರೋ ಕಾವೇರಿ ನದಿ ನೀರಿಗೆ ಪೈಪ್ ಹಾಕಿಸ್ಕೊಂಡು ಬೆಂಗಳೂರಲ್ಲಿರೋ ಕಾರ್ಪೊರೇಷನ್ ನಲ್ಲಿ ನೀರು ಕುಡಿದಿದ್ಯಾ ನೀನು? ಪೊಲೀಸ್ ಬೂಟೆಟ್ ತಿಂದಿದ್ಯಾ? ತಿಂದಿದ್ಯಾನಾ? ಜಾಡ್ಸದೆ ಹೋದ್ರೆ ಕುಡ್ದಿರೋ ತಾಯಿ ಹಾಲೆಲ್ಲ ಹೊರಗಡೆ ಬಂದ್ಬಿಡ್ಬೇಕು ಬಡವ ರಾಸ್ಕಲ್.
ಶೇವಿಂಗ್ ಮಾಡಿ ಬಿಸಾಕಿರೋ 2 ರೂಪಾಯಿ 3 ರೂಪಾಯಿ ಬ್ಲೇಡ್ಗಳನ್ನ ತಗೊಂಡ್ಬಿಟ್ಟು ಯಾರೋ 2-3 ಕುಯ್ದ ತಕ್ಷಣ ದೊಡ್ಡ ರೌಡಿನಾ ನೀನು? ಡಾನಾ? ದೊಡ್ಡ ಡಾನಾ? ನಿಮ್ಮ ಅಪ್ಪ ಒಬ್ಬ ದೊಡ್ಡ ಮಹಾತ್ಮ, ಅವನ ಹೆಸರಲ್ಲೇನೋ ನೀನು ಪಬ್ ಕಟ್ಟಿಸ್ಬೇಕಾ? ಪಬ್ಬು ನಿಮ್ಮ ಅಪ್ಪ ಸಾಯ್ಬೇಕಾರೆ ಏನೋ ಅಂತ ಆಸೆ? ಏನಂತ ಆಸೆ? ನಿನ್ ಮನೇಲಿರೋ ಹೆಣ್ಮಕ್ಳನ್ನ ಕರ್ಕೊಂಬಂದ್ ಬಿಡ್ತೀಯನೋ? ಪುಲಿಕೇಶಿ, ನಿನ್ನ ಅರೆಸ್ಟ್ ಮಾಡ್ಬಿಡ್ತಿದ್ದೆ. ನಾನ್ ಟ್ರಾನ್ಸ್ಫರ್ ಆಗ್ಬಿಟ್ರೆ ಇನ್ 2-3 ವರ್ಷದಲ್ಲಿ ಹೋಮ್ ಮಿನಿಸ್ಟರ್ ಆಗ್ಬಿಡ್ತೀಯ ಕಣಲೆ. ಈಚೆ ಬಂದು ನಿನ್ನ ಎನ್ಕೌಂಟರ್ ಮಾಡ್ಬಿಡ್ತಿದ್ದೆ ಗೊತ್ತಾ? ಫಿಲಮ್ ಮಾಡ್ಬಿಡ್ತಾರೆ ನಿನ್ ಬಗ್ಗೆ. ಪ್ರೆಸ್ ಅವರೆಲ್ಲ ಬುಕ್ಕು ಬರ್ದ್ಬಿಡ್ತಾರೆ. ಹಂಗಾಗ್ಬಾರ್ದು ಇವೆಲ್ಲ. ಡಿಫ್ರೆಂಟ್ ಆಗಿ ಏನಾರು ಮಾಡ್ಬೇಕು ಇವನ್ಗೆ. ನಿನಗೆ ಏನ್ ಮಾಡ್ತೀನಿ ನೋಡ್ತಾ ಇರ. ಸಾಯ್ಲು ಬಾರ್ದು ಬದುಕ್ಲು ಬಾರ್ದು ಹಂಗ್ ಮಾಡ್ತೀನಿ ನೋಡ್ತಾ ಇರು. ಲೋಫರ್ ಅಪ್ಪನ ಹೆಸರು ಲೈವ್ ಬ್ಯಾಂಡ್ ಕಟ್ಬೇಕಂತೆ. ಲೈವ್ ಬ್ಯಾಂಡ್ ನಾನಿಲ್ಲಿರೋವರೆಗೂ ಸಾಧ್ಯನೇ ಇಲ್ಲ. ರೀ ಕಮಿಷನರ್, ಈ ಹೆಬ್ಬಟ್ ಸುಳ್ಳಿನ ಸತ್ಯಪ್ಪ ಪಾರ್ಟಿಗೆ ಮೀಟಿಂಗ್ಗೆ ಕರಿತಾನಂದ್ರ ಮುಖ್ಯಮಂತ್ರಿ ಸಹಿತ 10 ನಿಮಿಷ ಮೊದಲ ಬಂದು ಕಾಯ್ಕೊ ತಿಂತಿರ್ತಾನ. ಯಾವನ್ರಿ ಒಕ್ಕಟ್ಟು ಪೊಲೀಸ? ಇವನು ಸಂಬಂಧ ನಾನು ಮೊದಲ 1 ತಾಸು ಬಂದು ಕಾಯ್ಕೊ ತಿಂತಿರ್ಬೇಕ. ಏನಾಯ್ತ್ರಿ ನಿಮಗ? ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಸರ್, ಆಸ್ಪತ್ರೆಯಲ್ಲಿ ತೋರಿಸ್ಬೇಕು. ಇಷ್ಟು ವಯಸ್ಸಾದ್ರೂ ಇನ್ನೂ ಆಸ್ಪತ್ರೆ ಕಡೆ ತಲೆ ಹಾಕಿ ಮಕ್ಕೊಂಡಿಲ್ಲ. ಗುಂಡ್ಕಲ್ ಇದ್ದಂಗದೀನಿ. ಅಣ್ಣ ಬಾಂಡ್ ಪುನೀತ್ ರಾಜ್ಕುಮಾರ್ ಬಾಡಿ ಇದ್ದಂಗೈತೆ. ಹೊತ್ತಿಗೆ 2 ಹೊತ್ತು ಸರಿಯಾಗಿ ಕತ್ತರಿಸ್ತೇನ್ರಿ, ಏನಾಗುದಿಲ್ಲ, ಎಲ್ಲ ಬರಬ್ಬರಿ ಆಗಿರುತ್ತ. ತಿನ್ನೋದನ್ನ ರಾಜಕೀಯದವ್ರಿಗೆ ಹೇಳ್ಕೊಡ್ಬೇಕಾ ಸರ್? ಪೊಲೀಸ್ನವ್ರ ಕಥೆನೇ ಇಷ್ಟು. ಟೈಮಿಗೆ ಸರಿ ನಿದ್ದೆನೆ ಮಾಡಕ್ಕಾಗಲ್ಲ, ಊಟ ಎಲ್ಲಿಂದ ಮಾಡೋಣ? ಅಂದ್ರ ರಾಜಕೀಯದು ಅಷ್ಟ ತಿಂತಾರ, ಪೊಲೀಸ್ನವ್ರು ಏನೂ ತಿನ್ನೋದಿಲ್ಲ ಅಂತೀರೇನ? ಅವ ಯಾವನೋ ಒಬ್ಬ ಕಾಮಾಕ್ಷ ಪಾಳದಾಗ ಮರ್ಡರ್ ಮಾಡಿ ಸಿಕ್ಕಾಕೊಂಡಲ್ರಿ. ಆ ಏರಿಯಾದ ACPಗೆ ಸರ್ಕಲ್ಗೆ 10 ಲಕ್ಷ ನಾನ ಹಂಚೀನಿ. ತಿನ್ನಂಗಲ್ಲ. ಬಾ 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 ನೀವ್ ಯಾವಾಗ್ಲೂ ರಾಜಕೀಯದವ್ರು ಕಚ್ಚಿ ಕಳಿ ಪ್ರಯತ್ನ ಮಾಡ್ತಿರ್ತೀರಲ್ರಿ. ಯಾಕ? ನೀವು ಪ್ಯಾಂಟ್ನವ್ರು ಸರ್ಕಾರ ಭದ್ರವಾಗಿರ್ಲಿ ಅಂತ ಮ್ಯಾಲ ಬೆಲ್ಟು ಕೊಟ್ಟಾರ. ಜಗ್ಗಿ ಎಳಿಬೇಕಂದ್ರು ಉದುರುದಿಲ್ಲಲ್ರಿ ನಿಮ್ ಪ್ಯಾಂಟ್ ರೀ. ಹೋಗಿ ಸಿಟ್ಯಾಗ ಆಟೋ ಡ್ರೈವರ್ನ ಕೇಳಿ ನೋಡ್ರಿ. ಟ್ರಾಫಿಕ್ನ್ಯಾಗ ಪೊಲೀಸ್ನವ್ರು ನಿಂತಿದ್ರ ತಾವ್ ನೋಡ್ಕೊಳ್ಳಂತ ನಿಮ್ಮನ್ನ ನೋಡಿ ಹೇಟ್ ಮಾಡ್ತಾರ. ಸರ್ಕಾರದವ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೊಯ್ಸಳ ಜೀಪು ಚಿತಾ ಕೊಡಿಸ್ಯಾರ. ಅದಕ್ಕರ ಮರ್ಯಾದೆ ಬ್ಯಾಡೇನ್ರಿ? ಅವ್ನ್ ತಗೊಂಡ್ ಹೋಗಿ ಬಾರ್ ಮುಂದ್ ನಿಂದ್ರಿಸಿ, ಪಬ್ ಮುಂದ್ ನಿಂದ್ರಿಸಿ 5 ರೂಪಾಯಿ 10 ರೂಪಾಯಿ ಕೈ ಚಾಚ್ ಕೇಳ್ತೀರಿ. ತಳ್ಳು ಗಾಡಿನೂ ಬಿಡುದಿಲ್ಲಲ್ರಿ. ಮೆಜೆಸ್ಟಿಕ್ನ್ಯಾಗ ರಾತ್ರಿ ಹೊತ್ನ್ಯಾಗ ಮೈ ಮಾರ್ಕೊಂಡು ವೇಷವಾಟ್ಕಿ ನಡೆಸೋರಂತೆ ಸಹಿತ 25 ರೂಪಾಯಿ 30 ರೂಪಾಯಿ ಫಿಕ್ಸ್ ಮಾಡ್ತೀರಿ. ಮತ್ ಮ್ಯಾಲ ಹೇಳ್ತಾರ ಊಟನೂ ಮಾಡುದಿಲ್ಲಂತ, ನಿದ್ದಿನೂ ಮಾಡುದಿಲ್ಲಂತ. 24 ತಾಸು ಡ್ಯೂಟಿನ ಮಾಡ್ತಿರ್ತಾರ. ನೀವು ಪೊಲೀಸ್ನವ್ರು ಅಲ್ರಿ, ವಾಚ್ಮನ್ರು, ಸೆಕ್ಯೂರಿಟಿ ಗಾರ್ಡ್. ನಿಮ್ದು ಇಷ್ಟ ಆದ್ರ ನಮಗ್ ಕತ್ತಿ ಗೊತ್ತನ? ನಾವೇನು ದೊಡ್ಡ ಸಾಚಾಗಳಲ್ರಿ. ಜನ ಎಲ್ಲ ನಮ್ಮನ್ನ ಕ್ಯಾಕರಿಸಿ ಮಾರಿಗೂಡ್ತಾರ. ಉಗುಳಲ್ಲ ಬಿಡ್ರಿ. ನಾವೇನ್ AC ಕಾರ್ನ್ಯಾಗ ಕುತ್ಕೊಂಡು ಗ್ಲಾಸ್ ಸೇರಿಸ್ಕೊಂಡು ಹೊಂಟು ಬಿಡ್ತೀವಿ. ಜನ ನಮ್ಮನ್ನ ನಾಚಿಗೆಟ್ಟೋರು, ಮಾನಗೆಟ್ಟೋರು, ನಾಟಕ ಆಡೋರು ಅಂತಾರ. ಆದ್ರ ಅದ ಜನ ರೇಷನ್ ತಗೋಬೇಕಾದ್ರ, ಕರೆಂಟ್ ಬಿಲ್ ಕಟ್ಟಬೇಕಾದ್ರ, ವಾಟರ್ ಬಿಲ್ ಕಟ್ಟಬೇಕಾದ್ರ, ಪೆಟ್ರೋಲ್ ಹಾಕ್ಬೇಕಾದ್ರ ಈ ರಾಜಕೀಯ ನನ್ನ ಮಕ್ಕಳು ಯಾವಾಗ ಮುಂಡಾ ಮುಚ್ಕೊಂಡು ದಂಡಿದಾರ ಹಾರ್ಕೊಂಡು ಹೋಗ್ತಾರೋ ಯಪ್ಪೋ ಅಂತ ಶಾಪ ಹಾಕ್ತಾರ. ಅದ ಎಲೆಕ್ಷನ್ ಬಂದ ತಕ್ಷಣ ನಾವು ಹುಷಾರಾಗಿಬಿಡ್ತೀವಿ. ಹೆಂಡ ಕುಡಿಯೋರಿಗೆ ಹೆಂಡ, ಕಂಡ ತಿನ್ನೋರು ಕಂಡ, ಸೀರೆ TV ಕೊಟ್ಟು ಬಿಡ್ತೀವಿ. ಅಷ್ಟಲ್ಲ, ಮನಿಗೆ ಹೋಗಿ ಒಂದೊಂದು ಚೀಲ ಅಕ್ಕಿನೂ ಇಳಿಸಿ ನಮ್ಮ ಪಾಪ ಕಳ್ಕೊತೀವಿ. ಅಂದಮೇಲೆ ನಾವು ಬಿರಿಯಾನಿ ತಿಂದು ಬೊಜ್ಜು ಬೆಳೆಸ್ಕೊತೀವಿ. ನೀವು ಮೂಳಿ ತಿಂದು ಮಂದಿ ಕಡೆಯಿಂದ ತನಿಸ್ಕೊಂತೀರಿ. ಮಾತಾಡ್ತಾನ. ಎಕ್ಸ್ಕ್ಯೂಸ್ ಮಿ ಸರ್. ಓ ಸಾಹೇಬ್ರು ಬಂದ್ಬಿಟ್ರ. ಬರ್ರಿ. ಗುಡ್ ಮಾರ್ನಿಂಗ್ ಸರ್. ತಂದೆ, ನೀ ಯಾಕೆ ಅವನಿಗೆ ಸೆಲ್ಯೂಟ್ ಹೊಡಿತೀಯೋ? ಅವ ನಿನಗೆ ಹೆಡ್, ನಾನು ನಿಮ್ಮಿಬ್ಬರಿಗೂ ಹೆಡ್. ಏನ್ ಹಂಗ್ ಗುರಾಯಿಸ್ ನೋಡ್ತಿದ್ದೆ? ನಿನ್ನಷ್ಟಕ್ಕೆ ನೀ ಏನಂತ ತಿಳ್ಕೊಂಡಿಯೋ? ಸ್ಟೇಷನ್ಗೆ 25 ಜನ ರೌಡಿಗಳ ಕರ್ಕೊಂಡು ಬಂದು ವಿಚಾರ ಮಾಡ್ತಿದ್ರ ವಾಪಸ್ 5 ಜನರ ಕಳಿಸ್ಕೊಡ್ತಿ ಅಂತ. ಇನ್ನು 20 ಜನರ ಖಲಾಸ ಮಾಡಿಬಿಟ್ಟೆ. ಮಿನಿಸ್ಟ್ರಿಗೆಲ್ಲ ಬೋಳ್ಸಿ ಕಳಿಸಿ ಅಂತ. ನಿನ್ನ ಕಾಣಾಕ್ ಬಂದು MLAಗಳು ವಾಪಸ್ ಮನೆಗೆ ಹೋಗಿಲ್ಲಂತ. ಕಾನೂನು ಕೈಯಾಗಿ ಹಿಡ್ಕೊಂಡು ಬೆಂಗಳೂರು ತುಂಬಾ ಓಡಾಡಕತ್ತೇನ? ನೀವೆಲ್ಲ ಜನರಿಗೆ ವಾಚ್ಮನ್ಗಳು, ನಾವು ಜನನಾಯಕರು. ಖಾಕಿ ಮೈ ಮೇಲೆ ಐತಂತ ಬಾಳ ನಿಗರಾಡಕ್ ಹೋಗ್ಬೇಡ. ಬಾತ್ರೂಮ್ನ್ಯಾಗ ಕಕ್ಕಸ್ ತೊಳೆಯವನ ಮೈ ಮ್ಯಾಲೂ ಖಾಕಿ ಬಟ್ಟಿ ಇರ್ತದ. ಏನ್ ಸರ್ ಹಿಂಗ್ ಮಾತಾಡ್ತಾ ಇದಾರೆ? ಅವನೇನು ಕೇಳ್ತಿದಿ? ಟೈಗರ್ ಮ್ಯಾಲ ಹಾಕಿರೋ ಕೇಸ್ನ ವಾಪಸ್ ತಗೋಬೇಕು. ಅವನು ಕಟ್ತಾ ಇರೋ ಲೈವ್ ಅಂಡ್ ಪರ್ಮಿಷನ್ಗೆ ಮುಚ್ಚಿಕೊಂಡು ಸಹಿ ಹಾಕ್ಬೇಕು. ನಿನ್ನ ಪುಣ್ಯ ಬಾಳ ನೆಟ್ಟಗೈತ್ಲೆ ತಮ್ಮ. ನೀನು ನನ್ನಂಗ ಹೆಬ್ಬಟ್ಟ ಆಗಿದ್ದೆ ಅಂದ್ರ ನಿನ್ನ ಎಡಗೈನ ಕತ್ತರಿಸಿ ಆ ಪರ್ಮಿಷನ್ ಲೆಟರ್ಗೆ ಹೆಬ್ಬಟ್ಟು ಒತ್ತಿಸ್ಬಿಡ್ತಿದ್ದ. ನಿನ್ನ ಬಾಡಿನ ಪೀಸ್ ಮಾಡಿ ಕುಕ್ಕರ್ನ್ಯಾಗಿಟ್ಟು ಕುದಿಸ್ಬಿಡ್ತಿದ್ದ. ಹೋಮ್ ಮಿನಿಸ್ಟರ್ ಆಗಿ ಪೊಲೀಸ್ ಅವ್ರ ಬಗ್ಗೆ ಏನ್ ಹಿಂಗ್ ಮಾತಾಡ್ತಿದ್ದೀರಾ?
ಗೊತ್ತೈತ್ ನಿಂದ್ರ ಪೊಲೀಸ್ ಅಂತ ಪೊಲೀಸ್ ಹೋಮ್ ಮಿನಿಸ್ಟರ್ ಆದ ನಾನು ಹಾಕೊಂಡಿರುವ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟ್. ನಿನ್ನ ಹತ್ರ ಪುರಾಣ ಪ್ರವಚನ ಮಾಡುವಷ್ಟು ಪುರ್ಸತ್ ನನಗಿಲ್ಲ. ಇಷ್ಟು ಹೇಳಿದ ಮ್ಯಾಲೂ ನಾನು ಹೇಳಿದ್ದು ನೀನು ಕೇಳಿಲ್ಲ ಅಂದ್ರ ಏನೋ ಮಾಡ್ತೀಯ ಕುಳ್ಳ? ಕಾರಷ್ಟೇ ಗಂಟ್ಲಲ್ಲಿ ಕಾಣಿಸ್ಬೇಕು. ನನ್ನ ಮಗ ಪುಲಕೇಶಿ, ಸ್ವಲ್ಪ ಸಮಾಧಾನವಾಗಿರ್ರಿ, ತಾಳ್ಮೆಯಿಂದ ಇರ್ರಿ. ನಿಂತ್ಕೊಳ್ರಿ ಸುಮ್ನೆ. 20 ವರ್ಷದಿಂದ ನನ್ನ ವಯಸ್ಸಲ್ಲಿ ನಾನಿರೋ ಪೋಸ್ಟಿಂಗ್ ಅಲ್ಲಿ ಹುಬ್ಬಳ್ಳಿಲಿ ಇದ್ರಲ್ಲ, ಅವತ್ತು ನೀವು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಹೈವೇಲಿ ಲಾರಿ ಟಾರ್ನ ಕಳ್ತನ ಮಾಡ್ಕೊಂಡು ಕಳ್ಬಟ್ಟಿ ಸಾರೆ ಮಾರ್ಕೊಂಡಿದ್ ನನ್ ಮಗ ಈ ಮಟ್ಟಿಗೆ ಬೆಳೆದ್ ನಿಂತಿರೋದು. ಪೊಲೀಸ್ ಅಂದ್ರೆ 10 ಕಿಲೋಮೀಟರ್ ದೂರದಲ್ಲಿ ಓಡ್ತಿದ್ ನನ್ನ ಮಗ ಇವತ್ತು ಇವ್ನು ಹಾಕೊಂಡಿರೋ ಚಪ್ಲಿ ಡಿಪಾರ್ಟ್ಮೆಂಟ್ ಅಂತೆ, ಡಿಪಾರ್ಟ್ಮೆಂಟ್. ಇರೋ ಸಿಎಂ ಫೋನ್ ಮಾಡ್ಬಿಟ್ಟು ನಿನಗೊಂದು ಡಿಸೈಡ್ ಮಾಡ್ತೀನಿ. ಮಾಡು. ಸಿಎಂ ಜೊತೆ ಬಿಟ್ಟಿದ್ಯಲ್ಲ ಕುಮಾರಿ, ಅವಳನ್ನ ಎಷ್ಟು ವರ್ಷದಿಂದ ಓಡಾಡಿಸ್ತಾ ಇದೆಯಾ ಅನ್ನೋ ಫುಲ್ ಡೀಟೇಲ್ಸ್ ಇದ್ರಲ್ಲಿದೆ. ಬಂಡೀಪುರದ ಗವರ್ಮೆಂಟ್ ಗೆಸ್ಟ್ ಹೌಸ್ ಅಲ್ಲಿ, ರೆಸಾರ್ಟ್ ಅಲ್ಲಿ, 5 ಸ್ಟಾರ್ ಹೋಟ್ಲುಗಳಲ್ಲಿ ನಾಡಿರೋ ರಾಸ್ಲೀಲೆ ಎಲ್ಲ ಇದ್ರಲ್ಲಿದೆ. ಇದನ್ನು ಸಿಎಂ ಹೇಳೋ. ಏನು ಬ್ಲಾಕ್ ಮೈಲ್ ಮಾಡ್ತೀನ? ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಾಗ್ ಬಂದ ತಕ್ಷಣ ನೀನ್ ದೊಡ್ಡ ಹೀರೋ ಆಗ್ಬಿಟ್ಟೇನ? ನೀನೇನ್ ಬೇಜಾರ್ ಮಾಡ್ಕೋಬೇಡ. ಇದನ್ ಟಿವಿ ಅವ್ರು ಕೊಟ್ರೆ 48 ಗಂಟೆಗಳ ಕಾಲ ಎಲ್ಲ ಚಾನಲಲ್ಲೂ ನಿಂದೆ ತೋರಿಸ್ತಾರೆ. ಆ ಮಿನಿಸ್ಟ್ರು ಮಿಲ್ಕಪ್ಪ ನಿತ್ಯ ಸ್ವಾಮಿ ಸೇವೆ ಮಾಡ್ತೀನಿ ಅಂತ ಎಲ್ಲಾರ್ಗೂ ಮಾಡ್ತಿರೋ ಸ್ವಾಮಿ, ಅವ್ರಿಬ್ರಿಗಿಂತನೂ ಫೇಮಸ್ ಆಗ್ಬಿಡ್ತೀಯ ಕಣ ನೀನ. ಪ್ರಳಯ ಅಂತಕ ನನ್ ಮಗ ಕಣ್ರಿ ಇವನು. ಆ ಸಿಎಂ ನನ್ನ ಮಗನಿಗೆ ಬಡ್ಕೊಂಡೆ, ಈ ಪೊಲೀಸ್ನವರು ಡೇಂಜರ್ ಕಡೆ ಯಾವ ಹೊಸ ಟೆಕ್ನಿಕ್ ಮಿಷಿನ್ ಎಲ್ಲ ಹೊಡಿಸ್ಬೇಡ ಅಂತ ಕೇಳಿದ್ನೋ ನನ್ನ ಮಾತನ್ನ. ಆಫ್ರಿಕಾದವ್ರಿಗಿಂತ ಜಾಸ್ತಿ ಸ್ಟಾಮಿನ ನಿಂಗೆ ಕುಳ. ರೈತರ ಜಮೀನೆಲ್ಲ ನೈಸಾಗಿ ರೋಡ್ ಮಾಡೋನು ಕೊಡೋದು, ಬೆಟ್ಟನೆಲ್ಲ ಕೊರ್ದು ಹೊರದೇಶಕ್ಕೆ ಮಾರೋದು. ನೀವು ಮಾಡಿರೋ ಆಸ್ತಿಲಿ 1% ಆದ್ರೂ ಅನುಭವಿಸಿದ್ದೀರನ ನೀವು? ಆದ್ರೂ ದುಡ್ಡು ಮಾಡೋದಂತೂ ಬಿಟ್ಟಿಲ್ಲ. ಊರ್ನೆಲ್ಲ ಕೊಳ್ಳೆ ಹೊಡಿಯೋದು ನಾನೇನು ಮಾಡಿಲ್ಲ, ಬೇಕಾದ್ರೆ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡ್ತೀನಿ ಅಂತ ಬೇರೆ ಹೇಳೋದು. ವಿಧಾನಸೌಧ ನೀನು ಗುಬ್ಬಿ ವೀರಣ್ಣನ ನಾಟಕದ ಸ್ಟೇಜ್ ಅನ್ಕೊಂಡಿದ್ದೀರಾ? ಈ ಪರ್ಸನಾಲಿಟಿ ಇಟ್ಕೊಂಡು ಏನೋ ಆ ರೇಂಜಲ್ಲಿ ಮಂಚಿದ ಮೇಲೆ ಬರೀ ಬೇಕಂತೆ ನಿನಗೆ? ಬಲ್ಲನ್ ಮಗ. ಇರೋ BBC ಚಾನಲ್ ರಿಲೇ ಆಗುತ್ತೆ. ಏನು ಟಿವಿ ಅವ್ರು ಕೊಡ್ತೀಯಾ? ಕೊಡೋ. ಅದ ಚಾನಲ್ ಅವ್ರ ದುಡ್ಡು ಬಿಸಾಕಿ ಅದ ಟಿವಿ ಒಳಗೆ ಕುತ್ಕೊಂಡು ನಾನೊಂದು ಇಂಟರ್ವ್ಯೂ ಕೊಡ್ತೀನಿ. ಇದೆಲ್ಲ ಕಂಪ್ಯೂಟರ್ ಅಡ್ಜಸ್ಟ್ಮೆಂಟು. ಕುಂಟೋಜಿ ಬಸವಣ್ಣನ ಆಣಿ ಮಾಡಿ ಹೇಳ್ತೀನಿ, ಯಾರು ನಂಬ್ಯಾಡ್ರಪ್ಪೋ ಅಂತ ಲಬ್ ಹೊಯ್ಕೊಂಡು ಮಂದಿನ ಕೂಡಿಸ್ತೀನಿ. ಏನು ಕಿಸಿಯಾಗುದಿಲ್ಲ. ಅಷ್ಟಕ್ಕೂ ಅರೆಸ್ಟ್ ಮಾಡ್ತೀನಿ ಅಂತ ಎವಿಡೆನ್ಸ್ ಇಟ್ಕೊಂಡು ಬಂದೆಪ್ಪ ಅಂತಂದ್ರ ಹಾರ್ಟ್ ಅಟ್ಯಾಕ್ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿಬಿಡ್ತೀನಿ. ಅಲ್ಲೇ ಬೇಲ್ ತಗೊಂತೀನಿ. 1 ವಾರದೊಳಗ ಬಂದು ಮತ್ತೆ ಕುರ್ಚಿ ಮೇಲೆ ಕುಂದಿರ್ತೀನಿ. 1 ವಾರ ಆದ್ಮೇಲೆ ಅಕ್ಕಿ ರೇಟ್ ಜಾಸ್ತಿ ಆಯ್ತು, ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ಅನಂತ ಪದ್ಮನಾಭ ದೇವಸ್ಥಾನದೊಳಗ ಕೋಟಿಗಟ್ಟಲೆ ಆಸ್ತಿ ಸಿಗುತ್ತು, ಐಶ್ವರ್ಯ ರೈ ಬಸರಾಯಿಗಳಂತ ನ್ಯೂಸ್ನೊಳಗೆ ಬಂತಂದ್ರ 1 ವಾರದೊಳಗೆ ಜನ ಎಲ್ಲ ಮರ್ತು ಬಿಡ್ತಾರ. 25 ವರ್ಷದಿಂದ ಧೂಳು ಹಿಡಿದ್ರು ಈ ನಿನ್ನ ಕೇಸ್ ಫೈಲು ಏನು ಡಿಸೈಡ್ ಮಾಡಕ್ಕಾಗುದಿಲ್ಲ. ಆಮೇಲೆ ಎಲೆಕ್ಷನ್ ನಿಂತ ಆರಿಸಿ ಬಂದು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಈಗಾಗಲೇ ಪಾರ್ಟಿ ಲೀಡರ್ಗಳೆಲ್ಲ ಡಿಸೈಡ್ ಮಾಡ್ಯಾರ. ರೇ ಅಶೋಕ್, ಈಗ ರೆಕಾರ್ಡ್ ಮಾಡಿರೋದು ಕೊಡ್ರಿ. ನೀನ್ ಮಾತಾಡಿರೋದೆಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಈ ಗಾಯ ಸರಿ ಹೋಗೋದಕ್ಕೂ ಇನ್ 3 ದಿನ ಬೇಕು. ಇವೆರಡಕ್ಕೂ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ತೀನಿ, ಟಿವಿಯವ್ರಿಗೂ ಕೊಡ್ತೀನಿ. ಸುಳ್ಳು ಅಂತ ಪ್ರೂವ್ ಮಾಡ. ಕಮಿಷನರ ನಿಂತು ಬಿಟ್ಟಲ್ಲೋ ಯಪ್ಪ, ಪಂಡ್ರಾಪುರದ ಯೂಟ್ಯೂಬ್ ನಿಂತಂಗ ಅವನ್ನೆಲ್ಲ ವಾಪಸ್ ಕೊಡ ಅಂತ ಹೇಳ. ನಿಂತ್ಕೊಳ್ಳ ಲೋಫರ್, ಬೂಟಲ್ಲಿ ಹೊಡೆದು ಬಿಡ್ತೀನಿ. ನಾನು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಅಣ್ಣ ಪುಲಕೇಶ್ವರ, ನಿನ್ನ ಕಾಲು ಬೀಳ್ತೀನಿ, ಬಿಟ್ಬಿಡು. ಹಂಗ್ ಕಣ್ಣು ಬಿಟ್ಟು ನೋಡ್ಬೇಡು, ಬಸ್ಮಾನಾಗಿ ಹೋಗ್ತೀನಿ. ನೋಡು, ಪೊಲೀಸ್ನವ್ರ ತಂಟೆಗೆ ರಾಜಕೀಯವ್ರು ಎಂಟ್ರಿನ ಆಗಿರ್ಬಾರ್ದು. ಹಂಗ ಆರ್ಡರ್ ತಂದು ಕೊಡ್ತೀನಿ. ನನ್ನ ಅವನ್ನೆಲ್ಲ ವಾಪಸ್ ತಂದು ಕೊಡ್ತೀಳ. ಕೈ ಮುಗಿತೀನಿ ಅಣ್ಣ, ಕೈ ಮುಗಿತೀನಿ ನೋಡ. ಈ ತರ ಕಾಲು ಬಿದ್ದು ಕುರ್ಚಿ ಉರ್ಸ್ಕೊಳ್ಳೋ ಬದಲು ಯಾವ್ದಾರ ಅಣ್ಣ ಮುಂದೆ ದೇವಸ್ಥಾನದ ಮುಂದೆ ಭಿಕ್ಷೆನಾದ್ರೂ ಬೇಡ್ರೋ. ಅಲ್ಲಾಗೆ ನಾಂಪೇ ದೇದೋ ಬಾಬಾ ಎಲ್ಲಿಗೆ ಬಂತಪ್ಪ? ನೀವೆಲ್ಲ ಏನ್ ಹುಡ್ತಾ ಎದೆ ಅಲ್ಲಿ ಕುಡ್ದು ಬೆಳೆದ್ರು, ಇಲ್ಲ ಅಂದ್ರೆ ಯಾವಂತಾದ್ರೂ ಕುಡ್ದು ಬೆಳೆದ್ರು? ಯಾರ್ದಾರ ಯಾಕಪ್ಪ ಕುಡ್ದು ಬೆಳೆದಿನ ಅಂತ ತಿಳ್ಕೊ, ಅವನ್ನೆಲ್ಲ ವಾಪಸ್ ಕೊಟ್ಬಿಡ. ಏಯ್ 3 ಬಿಟ್ಟು ನಿಂತವನೆ. ಇನ್ನೊಂದ್ಸರಿ ಏನಾದ್ರು ಕ್ರಿಮಿನಲ್ಸ್ ಸಪೋರ್ಟ್ ಮಾಡಿದ್ರೆ ಎದಳ ಮೇಲೆ ಕೋಳ್ ನನ್ ಮಗನೇ ಟೈಗರ್ ಅರೆಸ್ಟ್ ವಾರೆಂಟ್ಗೆ ಸೈನ್ ಮಾಡೋ ಫಸ್ಟ್. ಇಷ್ಟನಾ? ನಾ ಎಲ್ಲಿ ವಿಧಾನಸೌಧನೋ ಪ್ರಭಕ್ಕನೋ ಕೇಳ್ತಾನಂತ ಮಾಡಿದ್ದೆ, ಎಲ್ಲಿ ಹೆಬ್ಬಟ್ಟು ಹೊತ್ಲಿ. ಪುಲಿಕೇಶೆ, ಕೈಯಲ್ಲಿ ಅರೆಸ್ಟ್ ವಾರಂಟು, ಮುಖದಲ್ಲಿ ಖುಷಿ, ಏನೋ ಸಾಧಿಸಿದ್ದೀನಿ ಅನ್ನೋ ಫೀಲಿಂಗ್. ನಿನ್ ಲೈಫಲ್ಲಿ ಮರೆಯಲಾಗದೇ ಇರೋ ದಿನ ಅಲ್ವಾ ಇವತ್ತು? ಹ್ಯಾಪಿನಾ? 50 ಚಿಲ್ಲರೆ ಜನ ಕ್ರಿಮಿನಲ್ಸ್ಗಳನ್ನ ಎನ್ಕೌಂಟರ್ ಮಾಡಿದ್ದೀನ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರೋದು ಬಹಳ ಕಮ್ಮಿ ಜನನ.
ನಿನಗೆ ಎನ್ಕೌಂಟರ್ ಆರ್ಡರ್ ಸಿಕ್ಕಿಲ್ಲ ಅನ್ನೋ ಒಂದು ಬೇಜಾರಲ್ಲಿ ಇದೀನಿ ನಾನು. 5:05ವರೆಗೆಲ್ಲ ಕೋರ್ಟ್ ಬಾಗ್ಲಾಕ್ಬಿಡುತ್ತೆ. ಆಮೇಲೆ ನಿನ್ನ ಜಡ್ಜ್ ಮನೆ ಕರ್ಕೊಂಡು ಹೋಗ್ಬೇಕಾಗುತ್ತೋ ನಾನು. ಮಧ್ಯದಲ್ಲಿ ಏನಾದ್ರು ತಲೆ ಕೆಟ್ರೆ ಎಲ್ಲಿ ಎನ್ಕೌಂಟರ್ ಮಾಡ್ಬಿಡ್ತೀನೋ ನನಗೆ ಗೊತ್ತಿಲ್ಲ. ಏಯ್ ಬಾರ. ಚೆನ್ನಾಗಿ ಮಾತಾಡ್ತೀಯಾ? ಪೊಲೀಸ್ ಡ್ರೆಸ್ ಅಲ್ಲಿ ನೋಡೋಕೆ ಚೆನ್ನಾಗಿದೀಯಾ? ಏಯ್ ನನ್ ತಳ ಬುಡ ಎಲ್ಲ ಹುಡುಕಿ ನೀನಿಟ್ಟಿರೋ ಅಪ್ಪುಗೆ ಹುಳಿಯಾಗಿ ಮೆರಿತಾ ಇದ್ದ ನನ್ನ ಗುಹ ಸೇರ್ಕೊಳ್ಳೋ ಪರಿಸ್ಥಿತಿ ತಂದ ನಿನ್ ಬಗ್ಗೆ ನಾನು ಡೀಟೇಲ್ ಕಲೆಕ್ಟ್ ಮಾಡಿದೆ. ನಿನ್ ಕಥೆನೇ ನನಗೆ ಇಡ್ಸ್ಲಿಲ್ಲ. ಒಳ್ಳೆ ಮಲಯಾಳ ಪಿಕ್ಚರ್ ಇದ್ದಂಗಿದೆ. ಪುಲಿಕೇಶ್, ನನಗೊಂದು ಚಿಕ್ಕ ಡೌಟ್, ಕ್ಲಿಯರ್ ಮಾಡ್ತೀಯಾ? ಏಯ್ ನಿಮ್ಮಪ್ಪ ಅವನ್ಗೆ ಯಾವನ್ನೋ ಹಿಡಿಯಕ್ ಹೋಗಿ ಅವನ ಕೈಯಲ್ಲಿ ತಲೆ ತೆಗಿಸ್ಕೊಂಡು ಬೀದಿ ನಾಯಿ ತರ ಕಾಡಲ್ಲಿ ಬಿದ್ದಿದ್ರಂತೆ. ಅವನ್ ಮಗನ ನೀನು? ಸಮಥಿಂಗ್ ರಾಂಗ್. ನಾನು 25-30 ವರ್ಷದ ರೌಡಿಸಂ ಫೀಲ್ಡ್ ಅಲ್ಲಿ ಎಷ್ಟೋ ಕಿತ್ತೋಗಿರೋ ಪೊಲೀಸ್ ಆಫೀಸರ್ಗಳನ್ನ ನೋಡಿದ್ದೀನಿ, ನಿನ್ನಂತ ಕಿಲ್ಲಾಡಿ ನನ್ನ ಮಗನ ನೋಡಿಲ್ಲ. ನೀನು ಗನ್ಸ್, ನಾನು ನೀನು ಗನ್ಸ್. ನನ್ನ ಮಗನೇ, ನಿನ್ ಮೈಯಲ್ಲಿ ಹರಿತಾ ಇರೋ ರಕ್ತ ಆ ಕೈಯಲ್ಲಾಗದೆ ಇರೋ ನನ್ನ ಮಗಂದ. ನಿನಗೇನು ಗೊತ್ತಿರುತ್ತೆ? ನಿನ್ನಮ್ಮನ್ ಕೇಳಿದ್ರೆ ಗೊತ್ತಾಗುತ್ತೆ. ನೀನು ಚಿಚ್ಚುಪಿ. ನಿನ್ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಹತ್ರ ಇದೆ. ಹಲೋ. ಅಮ್ಮ, ನಾನು ಟೈಗರ್ ಅಂತ, ಪುಲಿಕೇಶಿ ಗೆಳೆಯ. ಹುಚ್ಚುಕು ಫ್ರೆಂಡು. ಚೆನ್ನಾಗಿದ್ದೀನಮ್ಮ. ತಾವು? ಏನಿಲ್ಲಮ್ಮ, ನಂದೊಂದು ಚಿಕ್ಕ ಡೌಟು. ಕಾಡಲ್ಲಿ ಹೆಣವಾಗಿ ಬಿದ್ದು ಸತ್ರಲ್ಲ ನಿಮ್ ಗಂಡ ಪ್ರತಾಪ್ ಸಿಂಹ, ಈ ಪುಲಿಕೇಶಿ ಅವರಿಗೆ ಹುಡ್ದೋನಾ ಇಲ್ಲ 24 ಗಂಟೆ ಡ್ಯೂಟಿ ಅಂತ ನಿನ್ ಗಂಡ ಸುತ್ತುವಾಗ ನಿನ್ ಮನೆಗೆ ಬಂದು ಹೋದ್ರಲ್ಲ ನೆಂಟ್ರು, ಅವರಿಗೆ ಹುಡ್ದೋನಾ? ರಂಗಪ್ಪನವ್ರೆ, ನೀವು ಹೊಡೆದಿರೋ ಒಂದೇ ಒಂದು ಟ್ರೀಟ್ಮೆಂಟ್ ರೆಡಿ ಮಾಡ್ರಿ ಎಲ್ಲವನು. ಬನ್ನಿ ನಡ್ರಿ. ಸರ್ ಸ್ವಲ್ಪ ಹೇಳಿ ಸರ್ ಅವ್ರಿಗೆ. ಪಾಪ ನೀವು ಹೊಡೆದಿರೋ ಒಂದೇ ಏಟ್ಗೆ ಹುಚ್ಚ ಆಗ್ಬಿಟ್ಟಿದ್ದಾನಲ್ಲ ಸರ್. ನಾಟಕ, ಬರೀ ನಾಟಕ ಇವಂದಲ್ಲ. ಇಂತ ನನ್ ಮಕ್ಕಳೆಲ್ಲ ಬದುಕಿರ್ಬೇಕೇನ್ರಿ? ಎತ್ಬಿಡ್ಬೇಕು ಕಣ್ರಿ. ಹೌದು, ಸಾಯಿಸೋದಂತೂ ಕನ್ಫರ್ಮ್. ಇವನು ವಾಡ್ದು ಬಡ್ದು ನಾವ್ಯಾಕೆ ಮೈ ಕೈ ನೋಸ್ಕೋಬೇಕು? ಶೂಟ್ ಮಾಡಿ ಬಿಸಾಕೋಣ. ಕಮಿಷನರ್ ಹತ್ರ ನಾನ್ ಮಾತಾಡ್ತೀನಿ. ಕೇಸ್ ನಂಗೆ ಮುಚ್ಚಾಕಿದ್ರೆ ಆಯ್ತು. ಕೈ ಮುಗಿತೀರಿ ಸರ್, ಲಾಯರ್ ಬಂದಿದ್ದಾರೆ. ನೋಡಮ್ಮ, ಈ ಕೇಸ್ ನಂಬರ್ನ ನೋಟ್ ಮಾಡ್ಕೋ. ಸಿವಿಲ್ ಕೋರ್ಟ್ಗೆ ಆ ಹುಡುಗನ ಕಳ್ಸೋಕೆ ಏರ್ಪಾಟ್ ಮಾಡು. ನಮಸ್ಕಾರ. ನಮಸ್ಕಾರ. ನಾನು ಲಾಯರ್ ಹನುಮಂತಪ್ಪ ಅಂತ, ಶಿವ ಅವ್ರ ಪರವಾಗಿ ಬಂದಿದ್ದೀನಿ. ಹೌದು, ಆತನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದಾರಲ್ಲ, ಏನ್ ಕಾರಣಕ್ಕೋಸ್ಕರ ಒಳಗಡೆ ಹಾಕಿದಾರ? ಆತನ ಅರೆಸ್ಟ್ ಮಾಡಿ 24 ಅವರ್ಸ್ ಆಗಿದೆ. 24 ಅವರ್ಸ್ ಒಳಗಡೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನ ಕೂಡ ನಿಮ್ಗಿಲ್ವಾ ಸರ್? ಆತನ ಬಿಡುಗಡೆ ಮಾಡ್ರಿ, ಇಲ್ಲ ಅಂದ್ರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ. ಅದೇನೇ ಇದ್ರು ಕೋರ್ಟಲ್ಲಿ ಫೈಟ್ ಮಾಡೋಣ. ಕಾನೂನು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ ನೀವು? ನಿಮ್ ಇಷ್ಟಕ್ಕೆ ಬಳಸುವಂತ ವಸ್ತು ಹಾಗೆ ಅಂತ ಅನ್ಕೊಂಡಿದ್ದೀರಾ? ಅದು ಅಲ್ಲದೆ ಆತನ ಹುಚ್ಚು ಹಿಡಿಯೋ ತರ ಹೊಡೆದಿದ್ದೀರಾ ನೀವು. ಅಷ್ಟೇ ಅಲ್ಲದೆ ಆತ ಹುಚ್ಚನೇ ಆಗಿದ್ದಾನೆ ಅಂತ ಹೊರಗಡೆ ಜನ ಮಾತಾಡ್ಕೋತಿದ್ದಾರೆ, ಗೊತ್ತಾ ನಿಮ್ಗೆ? ಹೌದು, ಏನಾದ್ರೂ ಹುಚ್ಚನೇ ಆಗ್ಬಿಟ್ನ ಅವನು? ಆತನ ಯಾವ ಬೇಸ್ ಮೇಲೆ ಅರೆಸ್ಟ್ ಮಾಡಿದ್ರಿ ನೀವು? ಇದರಿಂದಾಗ ಅನಾಹುತಕ್ಕೆ ನೀವೇ ಕಾರಣ ಆಗ್ತೀರಾ ಅನ್ನೋದು ನಿಮ್ಗೆ ಗೊತ್ತಾ? ಆತನ ಅರೆಸ್ಟ್ ಮಾಡೋದಕ್ಕೆ ಬಲವಾದ ಕಾರಣ ಏನಾದ್ರೂ ನಿಮ್ಮ ಹತ್ರ ಇದೆಯಾ? ಎನಿ ಎವಿಡೆನ್ಸ್? ಕಮಾನ್ ಶೋ ಮೀ ಪುಲ್ಕೇಶಿ. ಅದನ್ನ ನಿಮಗ್ ತೋರ್ಸೋ ಅವಶ್ಯಕತೆ ನನಗಿಲ್ಲ. ಕರ್ಕೊಂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ರಿ ಅವನ್ನ. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಶಿವ ಅಲಿಯಾಸ್ ಟೈಗರ್ ಎಂಬ ವ್ಯಕ್ತಿಯನ್ನು ಬಂಧಿಸಲು ಹೊರಟಾಗ ಪೊಲೀಸ್ ಅಧಿಕಾರಿಗಳಿಂದ ಹಲ್ಲೆಗೊಳಗಾಗಿ ಆತನ ತಲೆಗೆ ಪೆಟ್ಟು ಬಿದ್ದು ನೆನಪಿನ ಶಕ್ತಿ ಕಳೆದುಕೊಂಡು ಹುಚ್ಚನಾಗಿರುವುದು ಎಲ್ಲ ಮೂಲಗಳಿಂದ ದೃಢಪಟ್ಟಿದ್ದು,
ಶಿವ ಅಲಿಯಾಸ್ ಟೈಗರ್ ಅನ್ನೋ ವಿಚಾರಣಾ ಕೈದಿಗೆ ಹೊರದೇಶದಲ್ಲಿ ಚಿಕಿತ್ಸೆ ನೀಡಲು 30 ದಿನಗಳ ಕಾಲ ಕೋರ್ಟ್ ಬೇಲ್ ನೀಡಿ ಈ ಕೂಡಲೇ ಆತನನ್ನು ಬಿಡುಗಡೆಗೊಳಿಸಬೇಕೆಂದು ಪೊಲೀಸ್ ಇಲಾಖೆಗೆ ಆದೇಶ ನೀಡುತ್ತಿದೆ. ಏ ಪುಲಿಕೇಶಿ, ನಾನು ಮೆಂಟಲ್ ಅಲ್ಲ, ಟ್ರೀಟ್ಮೆಂಟ್ಗೋಸ್ಕರ ಫಾರಿನ್ಗೂ ಹೋಗಲ್ಲ. ನಿನ್ ವಂಶಕ್ಕೆ ಯಮ್ಮನಾಗ್ ಬರ್ತೀನಿ. ಹುಚ್ಚನ ಹತ್ರ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಏಯ್ ಹುಚ್ಚ ಅಲ್ಲ, ನಿನ್ ಸಾವು. ರೇ ರಂಗಪ್ಪ, ಈ ಹುಚ್ಚನ ಫಸ್ಟ್ ಈಚೆ ಕಡೆ ಕಳಿಸ್ರಿ. ಪಾಪ ಹುಚ್ಚ ಕಣ್ರಿ, ಬಿಡ್ರಿ. ನಾನ್ ಮೆಂಟ್ಲ ಟೈಗರ್ ಕಣ. ಏಯ್ ಏನೋ ಏನು ಎಲ್ರು ಹುಚ್ಚ ಅಂತಿದ್ದೀರಾ? ನಾನು ಹುಚ್ಚನ? ನಿಮ್ಗೆ ಬೇರೆ ಮೈತೆಗೆ ಬೇರೆ ಕೆಲಸ ಇಲ್ವಾ? ಸ್ವಿಚ್ ಆಫ್ ಮಾಡ. ಏಯ್ ಹೇಳ ಅವನಿಗೆ ಹುಚ್ಚ ಅಂತವನೆ. ಏನ್ ನೋಡ್ತಾ ಇದ್ಯಾ ಹೇಳ? ಅಯ್ಯೋ ಸಾರ್, ಸುಮ್ಮನೆ ಇರಿ ಸಾರ್. ನಿಮ್ಗೆ ಹುಚ್ಚಿಲ್ಲ ಅಂತ ಗೊತ್ತಾದ್ರೆ ಒಳಗಾಕ್ಬಿಡ್ತಾನೆ. ಮೊದಲೇ ತಿಕ್ಲು ನನ್ನ ಮಗ ಅವನು. ಸ್ವಲ್ಪ ಸುಮ್ಮನೆ ಇರಿ ನೀವು. ಅಯ್ಯೋ, ಒಳಗಡೆ ಹಾಕಿದ್ರು ಪರವಾಗಿಲ್ಲ. 3 ತಿಂಗಳಿಗೋ 6 ತಿಂಗಳಿಗೋ ಬೈಲಲ್ಲಿ ಈಚೆ ಬರ್ಬೋದು. ನೋಡು ಹೆಂಗ್ ನೋಡ್ತಾ ಇದ್ದಾನ ನೋಡು. ಇವ್ ನೋಡಿದ್ರೆ ಏನೋ ದೊಡ್ಡ ಪ್ಲಾನ್ ಮಾಡಂಗಿದ್ದಾನೆ. ಹೇಳ, ನಾನು ಹುಚ್ಚ ಇಲ್ಲ ಅಂತ ಹೇಳ ಅವನಿಗೆ. ಹೇಳ. ಈ ಲಾಯರ್ ಹನುಮಂತಪ್ಪ ಸೋತಿರೋದು ಇತಿಹಾಸದಲ್ಲಿ ಎಲ್ಲಾದ್ರೂ ಕೇಳಿದಿರ ಸರ್? ನನ್ನ ಪ್ರೆಸ್ಟೇಜು ಸರ್. ಅಯ್ಯ, ನಿನ್ ಪ್ರೆಸ್ಟೇಜ್ ಮನೆ ಹಾಳಾಗ. ನಾನು ಹುಚ್ಚ ಅಂತ ಸರ್ಟಿಫಿಕೇಟ್ ಬೇರೆ ಕೊಟ್ಟಿದ್ಯಾ ನೀನು? ಹೇಳ, ನಾನು ಹುಚ್ಚ ಇಲ್ಲ ಅಂತ ಹೇಳ ಅವನಿಗೆ. ನಾನು ಮಾತಾಡ್ತೀನಿ, ಸುಮ್ಮನೆ ರೀ ಸರ್. ಸುಮ್ಮನೆ ರೀ ಸರ್, ನೀವು ದಯವಿಟ್ಟು. ನಾನು ಮಾತಾಡ್ತೀನಿ ಅವ್ರ ಹತ್ರ, ನಾನು ಮಾತಾಡ್ತೀನಿ. ಸುಮ್ಮನೆ ರೀ ಸರ್ ನೀವು. ಸುಮ್ಮನೆ ರೀ ಸರ್. ಮಿಸ್ಟರ್ ಪುಲ್ಕೇಶಿ, ಕೋರ್ಟ್ ಆರ್ಡ್ರು ಇದೆ. ಹೆಬ್ಬೆಟ್ಟು ಒತ್ಸಾಯ್ತು. ನಾವಿನ್ನು ಹೊಡ್ಬೋದಲ್ವಾ? ನೀವು ಹೋಗ್ಬೋದು. ಇವನೆತ್ತು ಒಳಗಡೆ ಹಾಕ್ರಿ. ರೇ, ಕೋರ್ಟ್ ಆರ್ಡರ್ ಆಗಿದೆ ಸರ್. ಇಲ್ಲೇನೇನು ನಡೆದಿದೆ ಅದೆಲ್ಲ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಸರ್. ಕೋರ್ಟಲ್ಲಿ ಆರ್ಡರ್ ಆಗಿದೆಯಲ್ಲ, ಫಾರಿನ್ ಟ್ರೀಟ್ಮೆಂಟ್ ಕಳಿಸ್ಬೇಕು ಅಂತ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಕಳಿಸ್ತಾರೆ. ಕೋರ್ಟಲ್ಲಿ ಮೀಟ್ ಮಾಡೋಣ. ಕರ್ಕೊಂಡೋಗ್ರಿ ಸಾಹೇಬ್ರನ್ನ ಒಳಗಡೆ. ಟೈಗರ್ ಹುಚ್ಚನಾಗಿದ್ದು ಹೊರದೇಶದಲ್ಲಿ ಚಿಕಿತ್ಸೆ ನೀಡಲು ಕೋರ್ಟ್ ಅನುಮತಿ ನೀಡಿತ್ತು. ಠಾಣೆಯಿಂದ ಟೈಗರ್ ಅನ್ನು ಬಿಡುಗಡೆ ಮಾಡುವಾಗ ಆತನ ಹುಚ್ಚು ಅತಿರೇಕಕ್ಕೆ ಏರಿ ಪೊಲೀಸ್ ಅಧಿಕಾರಿಗಳ ಮೇಲೆ, ಮಾಧ್ಯಮದವರ ಮೇಲೆ ಕೈಯೆತ್ತುವ ಹಂತ ತಲುಪಿದ್ದ. ಇವೆಲ್ಲವೂ CC ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು, ಈ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿದ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಯಲ್ಲಿ ಈತನಿಗೆ ಚಿಕಿತ್ಸೆ ನೀಡಲು ಆದೇಶ ಹೊರಡಿಸಿದರು. ಅಯ್ಯ ನನ್ನ ಮಗನೇ, ಹೋಗ ಒಳಗಡೆ. ಮೆಂಟಲ್. ಪುಲಿಕೇಶಿ, ಬೇಡ, ತಪ್ಪು ಮಾಡ್ತಾ ಇದೀಯಾ. ಮುಚ್ಚಾಲೈ. 15 ದಿನದಲ್ಲಿ ಹೊರಗಡೆ ಬರ್ತೀನಿ. ಒಬ್ಬರನ್ನು ಉಳಿಸಲ್ಲ. ನನ್ನ ಮಗನೇ, ನರಕ ತೋರಿಸ್ತೀನಿ. ನಾನು ಮೆಂಟಲ್ ಅಲ್ಲ ಪುಲಿಕೇಶಿ, ಮೆಂಟಲ್ ಅಲ್ಲ. ನನಗೆ ಗೊತ್ತೋ ನೀನು ಮೆಂಟಲ್ ಅಲ್ಲ ಅಂತ. ಏನೋ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇದ್ದೆ. ನೀನೇ ಐಡಿಯಾ ಕೊಟ್ಟಲ್ಲ. ನಿನ್ ಪರಿಸ್ಥಿತಿ ನೋಡ್ಬಿಟ್ಟು ಬೆಂಗಳೂರಲ್ಲೇ ಅಲ್ಲ, ಇಂಡಿಯಾದಲ್ಲೇ ಯಾವನಾದ್ರೂ ಡಾನು ಅಂತ ಹೇಳ್ಕೊಳ್ಳೋದಕ್ಕೂ ಭಯ ಪಡ್ಬೇಕು. ಅಂತ ಗತಿಗೆ ತಂದು ನಿಲ್ಲಿಸ್ತೀನೋ ನಿನ್ನ. ಪುಲಿಕೇಶಿ, ಎಂಗೇಜ್ಮೆಂಟ್ ಆಯ್ತಲ್ಲ, ಮದುವೆ ಆಗಲ್ಲ, ಬ್ರಹ್ಮಾಂಡನೇ ನೋಡಲ್ಲ. ಹೊರ್ತೀನಿ, ಹೊರಗಡೆ ಬಂದು ಎಸ್ ಸರ್. ಎಲ್ಲಿದ್ದೀರಾ? ಇಲ್ಲೇ ಮೈಸೂರಲ್ಲಿ ಇದ್ದೀನಿ ಸರ್. ಅರ್ಜೆಂಟ್ ಬಂದು ನಾನು ವೇಟ್ ಮಾಡಿ. ಯಾಕೆ ಸರ್, ಏನಾದರೂ ಎಮರ್ಜೆನ್ಸಿನಾ? ಎಸ್, ಟೈಗರ್ ತಪ್ಪಿಸ್ಕೊಂಡಿದ್ದಾನೆ. ವಾಟ್? ಅವ್ನ ಟಾರ್ಗೆಟ್ ನೀವೇ. ಹುಷಾರು, ಸ್ವಲ್ಪ ಅಲರ್ಟ್ ಆಗಿರಿ. ಓಕೆ ಸರ್, ಶ್ಯೂರ್. ಯಾ.